Glad to meet all of you. Greetings to all of you in the precious name of Jesus Christ. Welcome, invite all of you into the meditation of God's word this morning. ಎಲ್ಲರನ್ನು ನೋಡುವಂತದ್ದು ಬಹಳ ಸಂತೋಷಕರವಾಗಿದೆ. ಇನ್ನೊಂದಾವೃತ್ತಿ ಈ ದಿನದ ತರಗತಿಗಳಿಗೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಆಸಕ್ತಿ ಪೂರ್ವಕವಾಗಿ ದೇವರ ವಾಕ್ಯದ ಕಡೆಗೆ ನಮ್ಮ ಲಕ್ಷ್ಯವನ್ನು ತಿರುಗಿಸೋಣ. Welcome to General Epistles. ಸೊ ಈ ದಿನದ ಅಧ್ಯಯನದ ಒಂದು ಸಾಮಾನ್ಯ ಪತ್ರಿಕೆಗಳಿಗೆ ನಮ್ಮ ಅಧ್ಯಯನವನ್ನು ನಾವು ಮುಂದುವರಿಸೋಣ. So before I continue my class, I would like to greet and wish Moses sir and all of you happy Republic Day, being an Indian. Thank you, sir. Republic Day ಆಗಿರುವ ಕಾರಣ ಸ್ವತಂತ್ರವಾದಂತ ಭಾರತೀಯರಾದಂತ ನಾವುಗಳು ನಮಗೆ ಕೊಡಲ್ಪಟ್ಟಂತ ಒಂದು ಸಂವಿಧಾನದ ಸ್ವತಂತ್ರತೆಯನ್ನು ನಾವು ನೆನಪಿಸ್ತಾ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಮತ್ತು ನಿಮಗೂ ಕೂಡ ನಾನು ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. All right, I would like to speak some more about book of Hebrews this morning. ನಾನು ಸ್ವಲ್ಪ ಅತಿ ಬೇಗನೆ ಇಬ್ರಿಯ ಪುಸ್ತಕವನ್ನು ಮುಗಿಸ್ತೀನಿ ಎಂಬುದಾಗಿ ಅಂದ್ಕೊಂಡೆ. ಆದ ಕಾರಣ ಮತ್ತೊಂದು ಆವೃತ್ತಿ ಇಬ್ರಿಯ ಪುಸ್ತಕವನ್ನು ಅಧ್ಯಯನ ಮಾಡೋಣ. A few things left, so sir has given me a privilege and honor to speak more, so I can just continue for a while from book of Hebrews. Let me share a few things with all of you. Probably a larger outline part. We have a larger outline part. We will go through that from page 12 onwards. ನಮಗೆ ಸಾಕಾಗದಷ್ಟು ಸಮಯವಿದೆ. ಈ ಸಾಮಾನ್ಯ ಪತ್ರಿಕೆಯಲ್ಲಿ ಇರುವಂತಹ 7 ಅಥವಾ 8 ಪುಸ್ತಕಗಳನ್ನು ನಾವು ಮುಗಿಸ್ಲಿಕ್ಕೆ ಸಾಕಾದಷ್ಟು ಸಮಯವಿರುವ ಕಾರಣ ನಾನು ಆದಷ್ಟು ಬೇಗನೆ ಈ ಪುಸ್ತಕಗಳನ್ನು ಮುಗಿಸದೆ ಅಸಾಧ್ಯವಾದಷ್ಟು ನಿಮಗೆ ಅರ್ಥವಾಗುವಂತ ರೀತಿಯಲ್ಲಿ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನಿಸ್ತೇನೆ. ಸೊ ಈ ದಿನ ಇಬ್ರಿಯ ಪತ್ರಿಕೆಯ ಪುಸ್ತಕವನ್ನು ಮತ್ತೆ ನಾವು ತೆಗೆದುಕೊಳ್ಳೋಣ ಮತ್ತು ಈ ಲಾರ್ಜರ್ ಔಟ್ಲೈನ್ ಎಂಬುದಾಗಿದೆಯಲ್ಲ ಇದನ್ನ ನಾವು ಉಪಯೋಗಿಸುತ್ತಾ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. Okay, let me explain a little bit about the Rome and then the situations there a little bit. The Christians, how the Christians have struggled under Roman Empire. Few things there. ಈ ಪುಸ್ತಕದ ಹಿನ್ನೆಲೆಯನ್ನು ನಾವು ಕೇಳಿದ್ದೇವೆ, ಆದ್ರೆ ಇನ್ನು ಹೆಚ್ಚು ಪ್ರಾಮುಖ್ಯತೆ ವಹಿಸಿ ರೋಮನ್ನರು ಈ ಪುಸ್ತಕ ಬರೆಯಲ್ಪಡುವಂತ ಸಂದರ್ಭದಲ್ಲಿ ವಿಶ್ವಾಸಿಗಳಿಗೆ ಹಿನ್ನೆಲೆ ಏನಾಗಿತ್ತು ಮತ್ತು ವಿಶ್ವಾಸಿಗಳು ಆ ದಿನಮಾನಗಳಲ್ಲಿ ಕ್ರೈಸ್ತರು ಆ ಒಂದು ಪರಿಸ್ಥಿತಿ ಏನಾಗಿತ್ತು ಎಂಬುದನ್ನು ಕೂಡ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. Rome has sheltered every religion. Okay, they just open the umbrella for every religion to be there freely in Rome in the beginning. ಪ್ರಾರಂಭದಲ್ಲಿ ರೋಮ್ ಅಥವಾ ರೋಮ್ ಸಾಮ್ರಾಜ್ಯವು ಎಲ್ಲಾ ಒಂದು ಏನಂತೀವಿ ಧರ್ಮಗಳಿಗೂ ತಮ್ಮದೇ ಆದಂತ ಧರ್ಮವನ್ನು ಆ ಧರ್ಮ ಕಾರ್ಯಗಳನ್ನು ನೆರವೇರಿಸಿಕೊಂಡು ಹೋಗುವುದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. We have Roman gods and Roman religion. Okay, that's good. If you follow this, you're welcome. But if you have your own gods, your own religious practice activities of faith, your wish, you are welcome. But you can stay in Rome with your religion, your gods, no problem. ರೋಮ ಸಾಮ್ರಾಜ್ಯದ ಆಡಳಿತವು ಅವಕಾಶ ಮಾಡಿಕೊಟ್ಟಿತ್ತು. ನಿಮ್ಮದೇ ಆದಂತಹ ದೇವತೆಗಳು ಅಥವಾ ನಿಮ್ಮ ನೇಮ ನಿಷ್ಠೆಗಳು ಅಥವಾ ನಿಮ್ಮ ಧಾರ್ಮಿಕವಾದಂತಹ ನಂಬಿಕೆಗಳು ಏನೇ ಇದ್ರು ಅದನ್ನು ನೀವು ಪರಿಪಾಲಿಸಲಿಕ್ಕೆ ನಾವು ಯಾವುದೇ ತಡೆ ಮಾಡೋದಿಲ್ಲ. ನೀವು
ಎಂಬುದಾಗಿ ರೋಮ ಸಾಮ್ರಾಜ್ಯ ಅನೇಕ ಧರ್ಮಗಳಿಗೆ ಅವಕಾಶ ಮಾಡಿಕೊಟ್ಟಿತ್ತು. So Rome welcomed every god who has the stories of victory in the lives of his followers. If your God is powerful, yes, we welcome your God, something like that. ವಿಶೇಷವಾಗಿ ಆ ಧಾರ್ಮಿಕ ನಂಬಿಕೆಗಳನ್ನು ಪರಿಪಾಲಿಸುವಂತ ಈ ಧರ್ಮದವರು ಒಂದು ವೇಳೆ ಅವರ ದೇವರುಗಳು ಏನಂತೇವೆ ಜಯವನ್ನು ಕೊಡುವಂತಂದು ಅಥವಾ ಬಲ ಪರಾಕ್ರಮಿಯಾಗಿ ತೋರ್ಪಟ್ಟಿದ್ದೆ ಆದ್ರೆ ಅದನ್ನು ಅವರು ಸ್ವಾಗತಿಸ್ತಾ ಇದ್ರು. ರೋಮ ಸಾಮ್ರಾಜ್ಯದವರು ಇದಕ್ಕೆ ಯಾವುದೇ ಅಡ್ಡಿ ಮಾಡ್ತಾ ಇಲ್ಲ. ನಿಮ್ಮ ದೇವರು ಬಲ ಪರಾಕ್ರಮಿ ಆಗಿದ್ದಾನೆ ಅಥವಾ ಜಯವೀರನಾಗಿದ್ದಾನೆ ಅಥವಾ ಎಲ್ಲರೂ ಸೋಲಿಸಿದ್ದಾನೆ. ಸೊ ಇಂಥ ವಿಷಯಗಳನ್ನು ನಾವು ಸ್ವಾಗತಿಸ್ತೇವೆ, ನಾವು ಯಾವುದೇ ಕಾರಣಕ್ಕೂ ಅಡ್ಡಿ ಮಾಡುವುದಿಲ್ಲ ಎಂಬುದಾಗಿ ಸ್ವಾತಂತ್ರ್ಯತೆಯನ್ನು ರೋಮ್ ಸಾಮ್ರಾಜ್ಯದವರು ಬೇರೆ ಧರ್ಮಗಳಿಗೆ. So Jewish people, Israelites, they shared about the mighty, wonderful works of the Lord happened in the Old Testament times. They used to share about God of the Old Testament. They say, our God has delivered us from Egypt. He has delivered us from the bondage, strict troubles of our lives, and he has given us mighty power and energy to walk through the Red Sea, and then several other blessings. Then Rome people were astonished. Oh, wow, your God is really great. You can follow him, and we also love him. ಯಹೂದ್ಯ ಧರ್ಮ ಎಂಬತಕ್ಕಂಥದ್ದು ಪ್ರಮುಖವಾಗಿ ಈ ರೋಮ ಸಾಮ್ರಾಜ್ಯದ ಅಡಿಯಲ್ಲಿ ಯಹೂದ್ಯ ಧರ್ಮದವರು ಅವರಿಗೆ ಬಹಳಷ್ಟು ಏನಂತೀವಿ ಕಥಾರೂಪವಾಗಿ ಹೇಳುವಂತ ಸಂಗತಿಗಳು ಉಂಟು. ಸೊ ತಮ್ಮ ದೇವರ ಬಗ್ಗೆ ಹೀಗೆ ನಮ್ಮ ದೇವರು ಒಂದು ಕಾಲದಲ್ಲಿ ನಾವು ಐಗುಪ್ತರ ಒಂದು ದಾಸತ್ವದಲ್ಲಿ ಇದ್ವಿ, ನಮ್ಮ ದೇವರು ತನ್ನ ಬಲ ಪರಾಕ್ರಮದಿಂದ ಬಿಡಿಸಿದನು ಮತ್ತು ಕೆಂಪು ಸಮುದ್ರದ ಒಂದು ಸಂಕಷ್ಟದ ಸಂದರ್ಭದಲ್ಲಿ ದೇವರು ಅದನ್ನು ಭಾಗ ಮಾಡಿ ಒಣನೆಲದಲ್ಲಿ ನಡೆಯುವಂತೆ ನಮಗೆ ತನ್ನ ಪರಾಕ್ರಮವನ್ನು ತೋರಿಸಿದ. ಮತ್ತು ಅರಣ್ಯದಲ್ಲಿ ನಾವು ಅನೇಕ ಸಂಕಷ್ಟಗಳಲ್ಲಿ ಅಥವಾ ಅಪಾಯಗಳಲ್ಲಿ ಇದ್ದಾಗ ದೇವರು ನಮ್ಮನ್ನು ನಮ್ಮ ಶತ್ರುಗಳಿಂದ ಸಂರಕ್ಷಿಸಿದ. ಹೀಗೆ ವಿಧ ವಿಧವಾಗಿ ತಮ್ಮ ದೇವರ ಪರಾಕ್ರಮ ಅಥವಾ ಆತನ ಒಂದು ಏನಂತೀವಿ ಬಲಾಢ್ಯದ ಬಗ್ಗೆ ಈ ಜನರು ಯಹೂದ್ಯರು ರೋಮನರೊಂದಿಗೆ ಹಂಚಿಕೊಳ್ಳುವಾಗ ಅವರು ಅದಕ್ಕೆ ಅಡ್ಡಿ ಮಾಡ್ಲಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬೊಂದು ದೇವರ ಒಂದು ಶ್ರೇಷ್ಠತೆ ಅಥವಾ ಬಲ ಪರಾಕ್ರಮವನ್ನು ಅವರು ಸ್ವಾಗತಿಸ್ತಾ ಇದ್ರು. ಸೊ ಯಾವುದೇ ಕಾರಣಕ್ಕೂ ಯಹೂದ್ಯ ಧರ್ಮವನ್ನು ಅವರು ಅಡ್ಡಿ ಮಾಡ್ಲಿಲ್ಲ. Well, that's in the beginning. So they have they have one understanding, like we want our Rome to spread around. We want our Rome to be bigger than what it is right now. And so let's invite every god and every god in every religion, so that Rome will spread more, because when I respect their God, he loves me, their God, they love me. Just let's respect God of every religion. Then those people will be added into our empire. The empire will be bigger and bigger and bigger. ಇನ್ನೊಂದು ಕಡೆಯಲ್ಲಿ ರೋಮ ಸಾಮ್ರಾಜ್ಯದವರ ಒಂದು ಬಹಳ ಆಲೋಚನೆ ಏನಾಗಿತ್ತಂದ್ರೆ, ನಾವು ಎಲ್ಲಾ ಧರ್ಮದವರನ್ನು ಎಲ್ಲಾ ಪಂಥದ ಧರ್ಮದ ನಂಬಿಕೆಗಳನ್ನು ಸ್ವಾಗತಿಸೋಣ, ಮತ್ತೆ ಇದರ ಮೂಲಕವಾಗಿ ನಮ್ಮ ಸಾಮ್ರಾಜ್ಯ ಅದು ವಿಸ್ತಾರಗೊಳ್ಳಲಿ, ಅಭಿವೃದ್ಧಿಗೊಳ್ಳಲಿ, ಎಲ್ಲಾ ಕಡೆ ಹಬ್ಬಲಿ ಎಂಬುದೇ ಅವರ ಒಳ ಆಲೋಚನೆಯಾಗಿತ್ತು. ಆದ ಕಾರಣ ಈ ತರವಾದಂತ ಯಹೂದ್ಯ ಧರ್ಮದ ವಿಷಯವಾಗಿ ಅವರಿಗೆ ಆತಂಕವನ್ನು ಮೂಡಿಸಲಿಲ್ಲ. ಆದರೆ ತಮ್ಮ ಸಾಮ್ರಾಜ್ಯ ಎಲ್ಲಾ ಕಡೆಗೆ ಹರಡಲಿ ಎಂಬುದಾಗಿ ಎಲ್ಲಾ ಧರ್ಮದ ಒಂದು ನಂಬಿಕೆಗಳನ್ನು ಅವರು ಸ್ವಾಗತಿಸ್ತಾ ಇದ್ರು. Every empire has some good strategy to develop its own culture, to develop its own limitations, boundaries. And so Rome used this strategy as well as one of their strategies to develop and enlarge the empire. Very good strategy.
ಪ್ರತಿಯೊಂದು ಸಾಮ್ರಾಜ್ಯ ಹಳೆಯ ದೊಡ್ಡದಾದಂತ ಸಾಮ್ರಾಜ್ಯಗಳಾಗಲಿ ಇಂತ ರೋಮ ಸಾಮ್ರಾಜ್ಯದ ಒಂದು ಒಳ ತಂತ್ರ ಏನಾಗಿತ್ತಂದ್ರೆ ಈ ರೀತಿಯಾಗಿ ಎಲ್ಲಾ ಜನಗಳಿಗೆ ನಾವು ಅವಕಾಶ ಮಾಡಿಕೊಳ್ಳೋಣ, ಅವರು ಸುಖ ಸಮಾಧಾನದಿಂದ ಯಾವುದೇ ಆತಂಕವಿಲ್ಲದೆ ಜೀವಿಸುವಂತೆ ಎಲ್ಲಾ ಧರ್ಮದ ಜನಗಳಿಗೆ ಅವಕಾಶ ಮಾಡಿಕೊಡೋಣ ಎಂಬುದಾಗಿ ಈ ತಂತ್ರವನ್ನು ಹೂಡಿಕೊಂಡಿದೆ. ಆದ್ರೆ ಅವರ ತಂತ್ರ ಏನಾಗಿತ್ತಂದ್ರೆ ಇದರ ಮೂಲಕವಾಗಿ ತಮ್ಮ ಸಾಮ್ರಾಜ್ಯ ಎಲ್ಲಾ ಕಡೆಗಳಲ್ಲಿ ಹರಡಲಿ, ಹಬ್ಬಲಿ, ರೋಮನ್ ಸಾಮ್ರಾಜ್ಯ ಎಂಬತಕ್ಕಂಥದ್ದು ಸ್ಥಿರವಾಗಿ ಬಲಾಢ್ಯವಾಗಿ ನಿಂತುಕೊಳ್ಳಲಿ ಎಂಬುದೇ ಅವರ ಒಂದು ಒಳತಂತ್ರವಾಗಿತ್ತು. So every people were respected, every gods were respected, every religions were invited. So people are very happy now. Oh, we can stay happily in Rome. No, there is no problem with that. There is no problem with the kingdom here. So people are happy. ಈ ರೀತಿಯಾಗಿ ಎಲ್ಲಾ ಜಾತಿ ಧರ್ಮದ ಒಂದು ಜನಾಂಗಗಳು ಅವರ ನಂಬಿಕೆಗನುಸಾರವಾಗಿ ಅದನ್ನು ಪ್ರಾಕ್ಟೀಸ್ ಮಾಡುವಂತೆ ಅವರಿಗೆ ಅವಕಾಶವಿದೆ ಎಂಬುದಾಗಿ ಜನ ತಿಳಿದುಕೊಂಡು ಸಂತೋಷಿಸಿದರು ಮತ್ತು ರೋಮ ಸಾಮ್ರಾಜ್ಯದ ಅಡಿಯಲ್ಲಿ ಅವರು ಅವರ ಆಡಳಿತದ ಅಡಿಯಲ್ಲಿ ತೊಂದರೆಗಳಾಗದಂತೆ ಮುಂದುವರೆದರು. It continued for a while, but it did not last for long. People were happy actually, especially Jewish people were very happy because they've got freedom. They only worship one God. They don't worship many. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಯಹೂದ್ಯ ಧರ್ಮ ಬಿಟ್ಟು ಬೇರೆ ಎಲ್ಲಾ ಜಾತಿ ಧರ್ಮದ ಅಥವಾ ದಿನಮಾನಗಳಲ್ಲಿ ಇದ್ದಂತೆ ಎಲ್ಲಾ ಅನ್ಯ ಜನಗಳನ್ನ ಹೋಲಿಕೆ ಮಾಡಿದ್ರೆ ಅವರೆಲ್ಲರೂ ಅವರದೇ ಆದಂತಹ ದೇವತೆಗಳನ್ನು ಆರಾಧಿಸುವಂತವ್ರು, ಪೂಜಿಸುವಂತವ್ರು ಅಥವಾ ಅನ್ಯ ಏನಂತೀವಿ ಹೆಚ್ಚು ದೇವತೆಗಳನ್ನು ಪೂಜಿಸುವಂತವರಾಗಿದ್ರು. ಸೊ ಆದ್ರೆ ಯಹೂದ್ಯರು ಕೇವಲ ಒಬ್ಬನೇ ದೇವರನ್ನು ಆರಾಧಿಸುವಂತ ಒಂದು ಧಾರ್ಮಿಕ ಪಂಥವಾಗಿದ್ರು ಕೂಡ ರೋಮ ಸಾಮ್ರಾಜ್ಯದವರು ಈ ಯಹೂದ್ಯ ಧರ್ಮಕ್ಕೆ ಯಾವುದೇ ಆತಂಕವಾಗಲಿ ಅಥವಾ ಏನಂತೀವಿ ಅಪಾಯಗಳನ್ನಾಗಲಿ ಒಡ್ಡಲಿಲ್ಲ. But Rome people expected like everybody to be like them. You see, we invite every religion, every god, and even every religion, every god should accept us also. That's what they felt. ಇನ್ನೊಂದು ಕಡೆ ರೋಮ್ ಸಾಮ್ರಾಜ್ಯದವರು ನಿಮ್ಮ ಧಾರ್ಮಿಕ ವ್ಯವಸ್ಥೆಗಳನ್ನು ನೀವು ನಡ್ಸ್ಕೊಂಡು ಹೋಗ್ರಿ, ಆದ್ರೆ ನೀವು ನಾವು ಹೇಳಿದ ಹಾಗೆ ಇರ್ಬೇಕು, ನಮ್ಮ ಒಂದು ಆ ಶಾಸನಗಳ ಆಡಳಿತಗಳ ಒಂದು ಅಡಿಯಲ್ಲಿ ನೀವು ಬರಬೇಕು ಎಂಬುದಾಗಿ ಅಪೇಕ್ಷಿಸ್ತಾ ಇದ್ರು. And here comes the problem. Jewish people, they worship only one God, and Rome invite every gods. And suddenly Jewish used to preach like Exodus 20. From Exodus 20, the first commandment, they used to speak every time. They say there is no, I think you know the first commandment, like there's no other God beside me. ಈ ರೀತಿಯಾದಂತ ಪರಿಸ್ಥಿತಿಯಲ್ಲಿ ಯಹೂದ್ಯರ ಒಂದು ನಿಷ್ಠೆ ಏನಾಗಿತ್ತಂದ್ರೆ ಯಾವ ಕಾರಣಕ್ಕೂ ಬೇರೆ ದೇವತೆಗಳ ಮುಂದೆ ನಾವು ಅಡ್ಡ ಬಿಡುವುದಿಲ್ಲ, ಆರಾಧಿಸುವುದಿಲ್ಲ. ಯಾಕಂದ್ರೆ ಅವರು 10 ಆಜ್ಞೆಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ತಾರೆ. ಮೊದಲನೇ ಆಜ್ಞೆ ಈ ರೀತಿಯಾಗಿ ಹೇಳುತ್ತೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರದು ಎಂಬುದಾಗಿ. ಸೊ ಆಕಾಶದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಯಾವ ಮೂರ್ತಿಗಳನ್ನಾಗಲಿ ಮಾಡಿಕೊಡಬಾರದೆಂಬುದಾಗಿ ದೇವರು ಮೊದಲನೇ ಆಜ್ಞೆಯನ್ನು ಕೊಟ್ಟಿದ್ದ. ಆದ್ರೆ ರೋಮನ್ನರು ಪರಿಪಾಲಿಸುವಂತದ್ದು ಬಹು ದೇವತೆಗಳನ್ನು ಆರಾಧಿಸುವಂತ ಒಂದು ಧರ್ಮವಾಗಿದ್ದ ಕಾರಣ ಒಂದು ಕಡೆಗೆ ಅವರು ಇದನ್ನು ಗಮನಿಸುತ್ತಾ ಇದ್ದರೂ ಕೂಡ, ಯಾಕಂದ್ರೆ ಅವರ ಅಪೇಕ್ಷೆ ಏನಾಗಿತ್ತಂದ್ರೆ ಇವರು ಕೂಡ ನಮ್ಮ ಹಾಗೆ ಆಗ್ತಾರೆ, ಯಹೂದ್ಯರು ನಾವು ಬಹು ದೇವತೆಗಳನ್ನು ಪೂಜಿಸ್ತೇವಲ್ಲ, ನಮ್ಮ ಹಾಗೆ ಇರ್ತಾರೆ ಎಂಬುದಾಗಿ ಅಪೇಕ್ಷಿಸಿದ್ರು. Their strategy did not work in the families of Jewish people, Israelites. So ಯಹೂದ್ಯರ ಒಂದು ಕುಟುಂಬಗಳಲ್ಲಿ ಈ ರೀತಿಯಾಗಿ ಅವರದು ತಮ್ಮ ಒಬ್ಬನೇ ದೇವರನ್ನು ಆರಾಧಿಸುವಂತ ಒಂದು ಇದನ್ನು ಅವರು ಗಮನಿಸಿದ ಕಾರಣ ಇವರ ಒಳತಂತ್ರ ಅಥವಾ ರೋಮನ್ನರ ಒಳತಂತ್ರ ಅದು ಕೆಲಸಕ್ಕೆ ಬರಲಿಲ್ಲ. Okay, they got little bit opposite to Jewish people now. Of course, they thought they would have freedom there, but kind of their freedom was stopped little bit. I mean, not completely, but it was stopped little bit.
ಸ್ವಲ್ಪ ಸ್ವಾತಂತ್ರ್ಯತೆ ಇಲ್ಲಿವರೆಗೂ ಇತ್ತು. ಆದ್ರೆ ಯಾವಾಗ ಅವ್ರು ತಿಳ್ಕೊಂಡ್ರೋ ಇವರು ನಮ್ಮ ಬಹು ದೇವತೆಗಳನ್ನು ಅವ್ರು ಆರಾಧಿಸ್ತಾ ಇಲ್ಲ ಎಂಬುದಾಗಿ ಯಾವಾಗ ತಿಳ್ಕೊಂಡ್ರೋ ನಿಧಾನವಾಗಿ ಆ ಸ್ವಾತಂತ್ರ್ಯತೆ ತೆಗೆದು ಹಾಕ್ಲಿಕ್ಕೆ ಪ್ರಯತ್ನಿಸಿದ್ರು. ಮತ್ತೆ ಅವರಿಗೆ ಸಂವಿಧಾನದ ಮೂಲಕವಾಗಿ ಕೊಡಲ್ಪಡುವಂತ ಎಲ್ಲಾ ಸವಲತ್ತುಗಳನ್ನು ಕೂಡ ತೆಗೆದು ಹಾಕ್ಲಿಕ್ಕೆ ಪ್ರಯತ್ನಿಸಿದ್ರು. You know, Jewish people were many in number. They could not do anything, and that's why they let it happen. They could not take it too serious. Like some of us live in the same place, me and my father and my sister's families, and then my brother's families and my sister's children, they got married, their families all stay in a same village just nearby. If any problem comes in this house, all the families would come here to help. You know, such a way Jewish people are just as a mob living in Rome, a great number of people, and then Rome could not do anything with them, so they just allowed it to happen. A single God worship. ನಮ್ಮ ಬಹು ದೇವತೆಗಳಿಗೆ ಇವರು ಅಡ್ಡ ಬೀಳ್ತಾ ಇಲ್ಲ, ಪೂಜಿಸ್ತಾ ಇಲ್ಲ. ಏನ್ ಮಾಡುದು ಎಂಬುದಾಗಿ ಒಂದು ಕಡೆ ಅವರ ಆಲೋಚನೆ ಆದ್ರೆ, ಇನ್ನೊಂದು ಕಡೆಗೆ ಯಹೂದ್ಯರು ಕೇವಲ ಅಲ್ಪಸಂಖ್ಯಾತರಾಗಿರ್ಲಿಲ್ಲ ಇಲ್ಲಿ ರೋಮನ್ನರ ಸಾಮ್ರಾಜ್ಯದಲ್ಲಿ. ಅವರು ಬಹು ಮಂದಿ ಬಲಿಷ್ಠವಾದಂತ ಜನಾಂಗವಾಗಿತ್ತು. ಆದ ಕಾರಣ ರೋಮನ್ನರು ಇವರನ್ನು ಹಿಂಸಿಸ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಇವರು ತಮ್ಮ ಇಷ್ಟವಾದಗಳನ್ನು ಇವರು ನಡೆಸ್ಕೊಂಡು ಹೋಗ್ಲಿ ಎಂಬುದಾಗಿ ಅವರಿಗೆ ಸ್ವಾತಂತ್ರ್ಯತೆ ಕೊಟ್ಟು ಹಾಗೆ ಬಿಟ್ರು. Now what happened is, from Jewish background there came another group of people calling themselves Christians. ಇಲ್ಲಿ ಸಮಸ್ಯೆ ಏನಂದ್ರೆ, ಈ ಯಹೂದ್ಯ ಪಂಥದಿಂದಲೇ ಇನ್ನೊಂದು ಹೊಸದಾದಂತ ಪಂಥ ಹುಟ್ಟುಕೊಳ್ತಾ ಇದೆ. ಅಂದ್ರೆ ರೋಮನ್ನರ ಒಂದು ದೃಷ್ಟಿಯಲ್ಲಿ ಈ ಹೊಸದಾದಂತ ಪಂಥ ಇದನ್ನು ಇವರು ಕ್ರೈಸ್ತರು ಎಂಬುದಾಗಿ ಹೇಳ್ಕೊಳ್ತಾ ಇದ್ದಾರೆ. ಸೊ ಈ ಹೊಸದಾದಂತ ಪಂಥ ಹುಟ್ಟುಕೊಂಡಾಗ ಈ ರೋಮ ಸಾಮ್ರಾಜ್ಯ ಸಹಿಸಿಕೊಳ್ಳಿಲ್ಲ. Somehow we allowed Jewish people to be here, and from among Jewish people background, from Jewish families, there came another way. They call it a religion. There came another religion called Christianity, and this is again spreading like Jewish people's number. They were also coming from Rome and from Jewish people. New people are going aside and separate themselves and call themselves Christians. So this became another headache for, I mean, they allowed it first in the beginning. They allowed even Christian group to be existing there, but later they got some trouble with Christians too. And I will tell you why they got problem with Christians too. ಅರ್ಥ ಮಾಡ್ಕೊಳ್ಳಿ, ಪ್ರಾರಂಭದ ಕ್ರೈಸ್ತರು ಅನ್ಯ ಕ್ರೈಸ್ತರಲ್ಲ. ಪ್ರಾರಂಭದ ಕ್ರೈಸ್ತರು ಯಹೂದಿಯ ಪಂಥದಿಂದ ಬಂದಂತ ಕ್ರೈಸ್ತರಾಗಿದ್ದಾರೆ. ಸೊ ಈ ರೋಮ ಸಾಮ್ರಾಜ್ಯದ ಆಡಳಿತ ಇದನ್ನು ನೋಡ್ತಾ ಇದೆ. ಯಹೂದ್ಯರೊಟ್ಟಿಗೆ ನಾವು ಇಲ್ಲಿವರೆಗೂ ಸಹಿಸಿಕೊಂಡಿದ್ದೇವೆ. ಅವರು ಬಲಿಷ್ಠವಾದಂತ ಜನಾಂಗವಾದ ಕಾರಣ ಒಬ್ಬನೇ ದೇವರನ್ನು ಆರಾಧಿಸಬಹುದು. ನಮ್ಮ ಬಹು ದೇವತೆಗಳನ್ನು ಮುಂದೆ ಅವರು ಅಡ್ಡ ಬೀಳದೆ ಇರ್ಬೋದು, ಅವ್ರಿಗೆ ಅವಕಾಶ ಕೊಟ್ಟಿದ್ದೇವೆ ಎಂಬುದಾಗಿ ಸ್ವತಂತ್ರತೆ ಕೊಟ್ಟಿದ್ರು. ಆದ್ರೆ ಯಹೂದ್ಯ ಒಂದು ಧರ್ಮದ ಮೂಲಕವಾಗಿಯೇ ಇನ್ನೊಂದು ಪಂಥ ಹುಟ್ಟುಕೊಳ್ತಾ ಇರೋದನ್ನು ಅವರು ಗಮನಿಸಿದ್ರು. ಅಂದ್ರೆ ಕ್ರೈಸ್ತತ್ವ ಎಂಬತಕ್ಕಂಥದ್ದು ಬರ್ತಾ ಇದೆ, ಇದರಲ್ಲಿ ಇನ್ನೊಂದು ಧರ್ಮ ಹುಟ್ಟುಕೊಳ್ತಾ ಇದೆ ಎಂಬುದಾಗಿ ಅವರು ಗಮನಿಸಿ ಪ್ರಾರಂಭದಲ್ಲಿ ಅವರು ಸಹಿಸಿಕೊಂಡಿದ್ರು. ಆದ್ರೆ ಕಾಲಕ್ರಮೇಣ ಅದು ಬಹುಸಂಖ್ಯಾತವಾಗಿ ಬೆಳೆಯುವ ಕಾರಣ ಅವರು ಒಂದು ಆಲೋಚನೆಗೆ ಬಂದ್ರು, ಇದನ್ನು ನಾಶಪಡಿಸಬೇಕು ಎಂಬುದಾಗಿ. You see, Jewish people, they used Exodus chapter 20, the first commandment, there is no other God beside me. And now Christians started preaching in the synagogues. They have started preaching. They said, John 14:6, I am the way, the truth, and the life. No one comes to the Father but by me. It means the only me
who would bring all of you to heaven. And there comes the headache to all other Romans now. ನೋಡಿ, ಇಲ್ಲಿವರೆಗೂ ಯಹೂದ್ಯರ ಒಂದು ನಿಷ್ಠೆ ಏನಾಗಿತ್ತಂದ್ರೆ ಆ 10 ಆಜ್ಞೆಗಳ ಪ್ರಕಾರ, ಅಂದ್ರೆ ದೇವ್ರು ಮೊದಲೇ ಹೇಳಿದ್ದ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರದು, ನಾನಲ್ಲದೆ ಬೇರೆ ದೇವತೆಗಳನ್ನು ಅವಲಂಬಿಸಬಾರದು ಎಂಬುದಾಗಿ ಮೊದಲೇ ಆಜ್ಞೆ ಕೊಟ್ಟಿದ್ದ. ಅದನ್ನು ಅವರು ನಿಷ್ಠೆಯಿಂದ ನಡ್ಸ್ಕೊಂಡು ಹೋಗ್ತಾ ಇದ್ರು. ಈಗ ಯಹೂದ್ಯ ಧರ್ಮದ ಮೂಲಕವೇ ಇನ್ನೊಂದು ಪಂಥ ಹುಟ್ಟುಕೊಂಡಿದೆ. ಇದು ಅದ ಕ್ರೈಸ್ತತ್ವ ಎಂಬುದಾಗಿ ರೋಮ ಸಾಮ್ರಾಜ್ಯದವರು ಗಮನಿಸುವಾಗ ಈ ಕ್ರೈಸ್ತರು ಸಭಾ ಮಂದಿರಗಳಲ್ಲಿ ಹೋಗಿ, ಅಂದ್ರೆ ಹೊಸದಾಗಿ ಕರ್ತನನ್ನು ಕಂಡುಕೊಂಡಂತ ಈ ಯಹೂದ್ಯ ಹಿನ್ನೆಲೆಯಿಂದಲೇ ಬಂದಂತ ಈ ಜನರು ಸಭಾ ಮಂದಿರಗಳಲ್ಲಿ ಧೈರ್ಯವಾಗಿ ಅವರು ಹೇಳ್ತಾ ಇದ್ರು. ಅವ್ರು ಹೇಳುವಂತದ್ದು ಏನಾಗಿತ್ತಂದ್ರೆ, ಕರ್ತನು ಯೋಹಾನ್ ಸುವಾರ್ತೆ 14 ವಚನದಲ್ಲಿ ಹೇಳಿದನಲ್ಲ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವಾಗಿದ್ದೇನೆ, ನನ್ನ ಮೂಲಕ ಹೊರತು ಯಾರು ತಂದೆ ಬಳಿಗೆ ಬರುತ್ತೇನೆ ಎಂಬುದಾಗಿ. ಮತ್ತೆ ಪೇತ್ರನು ಇನ್ನೊಂದು ಕಡೆ ಹೇಳ್ತಾನೆ, ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರ್ತಕ್ಕಂಥ ಬೇರೆ ಯಾವ ನಾಮದಲ್ಲಿಯೂ ರಕ್ಷಣೆ ಇಲ್ಲ, ಕ್ರಿಸ್ತನೊಬ್ಬನೇ, ಕ್ರಿಸ್ತನೊಂದೇ ರಕ್ಷಣೆ ಎಂಬುದಾಗಿ. ಸೊ ಕ್ರಿಸ್ತನು ಎಂಬತಕ್ಕಂಥ ಮಾರ್ಗದ ಮೂಲಕವಾಗಿಯೇ ರಕ್ಷಣೆ, ಆತನಲ್ಲದೆ ಬೇರೆ ದೇವರಿಲ್ಲ ಎಂಬುದಾಗಿ ಯಾವಾಗ ಅವರು ಒಂದೇ ಎಂಬುದನ್ನು ಹೇಳೋದಕ್ಕೆ ಪ್ರಾರಂಭಿಸಿದ್ರು, ಅಲ್ಲಿ ಬಹಳಷ್ಟು ಸಂಕಟಗಳಿಗೆ, ಬಹಳಷ್ಟು ಹಿಂಸೆಗಳಿಗೆ ಕ್ರೈಸ್ತರು ಒಳಗಾಗಬೇಕಾಗಿದೆ. So Romans start persecuting Christians, and they brought one more rule, like only Rome's religion to be followed by everyone. ಒಂದು ಕಡೆ ಈ ಯಹೂದಿಯ ಪಂಥದಿಂದ ಬಂದಂತ ಕ್ರೈಸ್ತ ಧರ್ಮ ಎಂಬತಕ್ಕಂಥದ್ದು ಯೇಸು ಒಂದೇ ಎಂಬುದಾಗಿ, ಒಂದೇ ಮಾರ್ಗ ಎಂಬುದಾಗಿ ಹೇಳ್ತಾ ಇದ್ದಲ್ಲ ಎಂಬುದಾಗಿ ಗಮನಿಸಿ, ಅದಕ್ಕೆ ತದ್ವಿರುದ್ಧವಾಗಿ ರೋಮ ಸಾಮ್ರಾಜ್ಯದವರು ಒಂದು ತಮ್ಮ ಆಡಳಿತದ ಶಾಸನವನ್ನು ತೆಗೆದುಕೊಂಡು ಬಂದರು. ಅದೇನೆಂದ್ರೆ, ಒಂದೇ ರೋಮ ಸಾಮ್ರಾಜ್ಯದ ಅಡಿಯಲ್ಲಿ ಇರುವಂತ ಒಂದೇ ಧರ್ಮವನ್ನು ನೀವು ಪರಿಪಾಲಿಸಬೇಕು ಎಂಬುದಾಗಿ ಇವರೆಲ್ಲರ ಮೇಲೆ ಒತ್ತಡ ಹಾಕಿದ್ರು. So they killed many Jewish people and they killed many Christians. ಮೂಲಕವಾಗಿ ಅನೇಕ ಯಹೂದ್ಯರನ್ನು ಅವರು ಕೊಂದರು. ಯಾಕಂದ್ರೆ ನಾವು ಪರಿಪಾಲಿಸ್ತಾ ಇರ್ತಕ್ಕಂಥ ಒಂದೇ ಧರ್ಮವನ್ನು ಆಚರಿಸ್ತಾ ಇಲ್ಲ ಎಂಬುದಾಗಿ ಯಹೂದ್ಯರನ್ನು ಕೂಡ ಕೊಂದರು. ಇನ್ನೊಂದು ಕಡೆಯಲ್ಲಿ ಹೊಸದಾಗಿ ಹುಟ್ಟುಕೊಂಡಿರ್ತಕ್ಕಂಥ ಈ ಕ್ರೈಸ್ತತ್ವದಲ್ಲಿ ಅನೇಕ ಕ್ರೈಸ್ತರು ಹಿಂಸೆಗಳಿಗೆ, ಸಂಕಷ್ಟಗಳಿಗೆ ಒಳಗಾಗಿ ಅವರು ಕೂಡ ಕೊಲ್ಲಲ್ಪಟ್ಟರು. They did not tell openly that they are persecuting them for this reason, but directly or indirectly they have killed thousands of Jewish people, thousands of Christians, and especially Nero has started it. ಈ ಕಾರಣಕ್ಕಾಗಿಯೇ ನಾವು ನಿಮ್ಮನ್ನು ಕೊಲ್ಲುತ್ತಾ ಇದ್ದೇವೆ ಎಂಬುದಾಗಿ ನೇರವಾದಂತ ಕಾರಣ ಕೊಡದೇ ಇದ್ರೂ ಕೂಡ ಅವರ ಒಳ ತಂತ್ರ ಸಂಚು ಏನಾಗಿತ್ತಂದ್ರೆ, ಈ ಹೊಸದಾಗಿ ಹುಟ್ಟುಕೊಂಡಿರ್ತಕ್ಕಂಥ ಕ್ರೈಸ್ತತ್ವವನ್ನು ನಾಶಪಡಿಸಬೇಕು ಎಂಬುದಾಗಿ ಅವರು ಆಲೋಚನೆ ಮಾಡಿ ಎಲ್ಲಾ ಜನಗಳು ರೋಮ ಸಾಮ್ರಾಜ್ಯದ ಒಂದು ಏನಂತೀವಿ ಧಾರ್ಮಿಕ ಭಕ್ತಿಯ ಅಡಿಯಲ್ಲಿ ಬರಬೇಕೆಂಬುದಾಗಿ ಅಪೇಕ್ಷಿಸಿ ಯಹೂದ್ಯರನ್ನು ಕೊಂದು ಹಾಕುವಂಥದ್ದಷ್ಟೇ ಅಲ್ಲ, ಕ್ರೈಸ್ತರನ್ನು ಬಹಳಷ್ಟು ಕೊಂದು ಹಾಕಿದ್ರು. ದಿನಮಾನಗಳಲ್ಲಿ ಕ್ರೂರವಾದಂತ ಒಬ್ಬ ಅಧಿಪತಿ ಯಾರಂದ್ರೆ ನೀರೋ ಎಂಬುದಾಗಿ, ರೋಮ ಸಾಮ್ರಾಜ್ಯದ ಚಕ್ರವರ್ತಿ ಎಂಬುದಾಗಿ ಕರೀತಾರೆ. ನೀರೋ ಎಂಬತಕ್ಕಂಥ ಚಕ್ರವರ್ತಿ ಭಯಂಕರವಾದಂತ ಹಿಂಸೆಯನ್ನು ಕ್ರೈಸ್ತರಿಗೆ ಕೊಟ್ಟ ಮೊದಲನೇ ಶತಮಾನದಲ್ಲಿ. They have introduced one cruel game, cruel sport. They have built Roman Colosseums. They have built amphitheaters, kind of stadium. People can sit around and watch what's going on. But that's not the football or volleyball game. It's a cruel sport, keeping the Christians inside, many Christians inside of it, and then leaving the wild animals upon them. When the wild animals are chasing Christians, and people used to sit there and enjoy having snacks with them, looking at that and then looking into each a lion or and tiger, wild animals like that, and they used to enjoy. They introduce a
a cruel sport like that, just to persecute. So, ಆದ ಕಾರಣ ರೋಮ ಸಾಮ್ರಾಜ್ಯದ ಆಡಳಿತದ ಅಡಿಯಲ್ಲಿ ತಮ್ಮ ಮನರಂಜನೆಗೋಸ್ಕರವಾಗಿ ಪಂದ್ಯಾವಳಿಗೋಸ್ಕರವಾಗಿ ಒಂದು ಕೆಲವು ಸ್ಥಳಗಳನ್ನು ಅವರು ನಿರ್ಮಿಸಿದ್ರು. ಯಾವ ರೀತಿಗೆ ಅಂದ್ರೆ ರೋಮನ್ ಕೊಲಾಸಿಯಂ ಎಂಬುದಾಗಿ ಕರೀತಾರೆ, ಆಂಫಿ ಥಿಯೇಟರ್ ಎಂಬುದಾಗಿ ಕೂಡ ಕರೀತಾರೆ. ಇದನ್ನು ತಮ್ಮ ಒಂದು ಪಂದ್ಯಾವಳಿಗೋಸ್ಕರವಾಗಿ ಉಪಯೋಗಿಸದೆ ಎಲ್ಲೆಲ್ಲಿ ಕ್ರೈಸ್ತರು ಇದ್ದಾರೋ ಅವರನ್ನು ಹಿಡ್ಕೊಂಡು ಬಂದು ಆ ಒಂದು ಸ್ಥಳದಲ್ಲಿ ಅವರನ್ನು ಅಡಗಿಸಿ ಆ ಒಂದು ಆಂಫಿ ಥಿಯೇಟರ್ ಎಂಬುದಾಗಿದೆಯಲ್ಲ, ಸ್ಟೇಡಿಯಂ ತರ ಇದರ ಮನೆಗಳಲ್ಲಿ ಮನರಂಜನೆಗೋಸ್ಕರ ಸ್ಟೇಡಿಯಂ ನಲ್ಲಿ ಹೋಗಿ ಪಂದ್ಯಾವಳಿಗಳನ್ನು ನೋಡ್ತಾರಲ್ಲ, ಸೊ ಈ ರೀತಿಯಾಗಿ ಆಂಫಿ ಥಿಯೇಟರ್ ನಲ್ಲಿ ಕ್ರೂರವಾದಂತ ಮೃಗಗಳನ್ನು ಒಂದು ಕಡೆ ಇಟ್ಟಿದ್ರು, ಕ್ರೈಸ್ತರನ್ನು ಇನ್ನೊಂದು ಕಡೆ ಇಟ್ಟಿದ್ರು. ಬೇರೆ ಎಲ್ಲಾ ಮನರಂಜನೆಗೋಸ್ಕರವಾಗಿ ಜನರು ಸೇರಿ ಬಂದಿದ್ರು. ಅಲ್ಲಿ ವೀಕ್ಷಣೆಗೋಸ್ಕರವಾಗಿ ಜನರಿಗೆ ಅವಕಾಶವಿತ್ತು ಆ ಥಿಯೇಟರ್ ಸ್ಟೇಡಿಯಂ ನಲ್ಲಿ. ಸೊ ಕ್ರೈಸ್ತರನ್ನು ಮಧ್ಯ ಭಾಗದಲ್ಲಿ ನಿಲ್ಲಿಸಿ ಅವರು ಅವರಿಗೆ ಒಂದು ಅವಕಾಶವನ್ನು ಕೂಡ ಕೊಡ್ತಾ ಇದ್ರು. ನೀವು ಅಲ್ಲ ಗಳಿಬೇಕು ಕ್ರಿಸ್ತನನ್ನು ಎಂಬುದಾಗಿ. ಅಲ್ಲ ಗಳಿದೇ ಇರುವಂತವರನ್ನು ಮಧ್ಯ ಭಾಗದಲ್ಲಿ ನಿಲ್ಲಿಸ್ತಾ ಇದ್ರು. ಇನ್ನೊಂದು ಕಡೆಗೆ ಕ್ರೂರವಾದಂತಹ ಮೃಗಗಳನ್ನು ಬಿಡುಗಡೆ ಮಾಡ್ತಾ ಇದ್ರು. ಸೊ ಅವುಗಳು ಬಂದು ಕ್ರೈಸ್ತರನ್ನು ಭಯಂಕರವಾಗಿ ಕೊಂದು ತಿಂದು ಆಗ್ತಾ ಇದ್ವು. ಸೊ ಈ ರೀತಿಯಾಗಿ ಮೊದಲನೇ ಶತಮಾನದ ಮಧ್ಯ ಭಾಗದಲ್ಲಿ ಈ ಚಿತ್ರ ಹಿಂಸೆಗಳು ಕ್ರೈಸ್ತರು ಬಹಳಷ್ಟು ಅನುಭವಿಸಿದ್ದಾರೆ. You know, why am I telling all these things with you? You see, the writer of book of Hebrews was writing to Hebrews and encouraging them. Oh, you people, I know you're struggling a lot because of the opposition you have in this present empire, present situation. But I want you to endure it and bear it. If it's a struggle it for the sake of Christ, but keep your faith up. ಸೊ ಅಂತ ಸಂದರ್ಭ, ಇವೆಲ್ಲ ಸಂಗತಿಗಳು ನಿಮ್ಗೆ ಯಾಕೆ ಹೇಳ್ಬೇಕಾಗಿತ್ತು ಅಂದ್ರೆ, ಅಂತ ಸಂದರ್ಭದಲ್ಲಿ ಈ ಇಬ್ರಿಯ ಗ್ರಂಥಕರ್ತನು, ಯಾವ ವ್ಯಕ್ತಿ ಎಂಬುದಾಗಿ ನಮಗೆ ಗೊತ್ತಿಲ್ಲ, ಆದ್ರೆ ಈ ಇಬ್ರಿಯ ಗ್ರಂಥಕರ್ತನು ಬರೆಯುವಂತ ಉದ್ದೇಶವೇನೆಂದ್ರೆ, ಈ ಹಿಂಸೆಗೆ, ನಾನಾ ತರವಾದಂತ ಸಂಕಷ್ಟಗಳಿಗೆ, ಹಿಂಸೆಗಳಿಗೆ ರೋಮ ಸಾಮ್ರಾಜ್ಯದ ಆಡಳಿತದ ಅಡಿಯಲ್ಲಿ ಒಳಗಾಗಿರ್ತಕ್ಕಂತ ಈ ಕ್ರೈಸ್ತರನ್ನು ಅಥವಾ ಯಹೂದಿಯ ಕ್ರೈಸ್ತರನ್ನು ಎಚ್ಚರಿಸುವುದಕ್ಕೂ ಬಲಪಡಿಸುವುದಕ್ಕೂ ಮತ್ತು ನೀವು ನಂಬಿಕೆಯಲ್ಲಿ ನಿಂತುಕೊಳ್ಬೇಕು, ಯಾವ ಕಾರಣಕ್ಕೂ ನಿಮ್ಮ ಯಹೂದಿಯ ಪಂಥಕ್ಕೆ ಹಿಂತಿರುಗಬಾರದು ಮತ್ತು ನೀವು ತಾಳ್ಮೆಯಿಂದ ನಿಮಗೆ ಈ ನಂಬಿಕೆಯ ಓಟದಲ್ಲಿ ಮುಂದುವರಿಬೇಕೆಂಬುದಾಗಿ ಅವರನ್ನು ಎಚ್ಚರಿಸುವುದಕ್ಕೂ ಬಲಪಡಿಸುವುದಕ್ಕೂ ಈ ಪತ್ರಿಕೆಯನ್ನು ಬರೆಯುತ್ತಾ ಇದ್ದಾರೆ. Hebrews chapter 12 verses 1 and 2 talks about it especially. Therefore we also, since we are surrounded by so great a cloud of witnesses, let us lay aside every weight and the sin which so easily ensnares us, and let us run with endurance the race that is set before us, looking unto Jesus, the author and finisher of our faith, who for the joy that was set before him endured the cross, despising the shame, and has sat down at the right hand of the throne of God. Chapter 12 verses 1 and 2. ಪತ್ರಿಕೆ 12ನೇ ವಚನ 1 ಮತ್ತು 2 ನಮಗೆ ಸ್ಪಷ್ಟವಾಗಿ ಉದ್ದೇಶ ಏನು ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಓದೋಣ. 12ನೇ ಅಧ್ಯಾಯ ವಚನ 1 ಮತ್ತು 2. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡುವ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ ಇವರನ್ನು ಬಲಪಡಿಸುತ್ತಾ ಬರೆಯುವಂತ ಪತ್ರಿಕೆಯಾಗಿದೆ. Though the situations are unpleasant before you, but
Don't think this God or that God or this religion, that. Don't keep all those things in your mind. Just for being faithful and righteous and good, Christ also has suffered, but he had not seen the sufferings. He had seen the glory that is in front of him. And you too have to be like that. And that's what he said. And he encouraged them, saying, Jesus Christ is superior than everyone. Then you don't have to worry about all these things. Look at him. ಈ ಯಹೂದ್ಯ ಹೊಸದಾಗಿ ನಂಬಿಕೆಗೆ ಬಂದಂತ ಈ ಯಹೂದ್ಯ ಕ್ರೈಸ್ತರುಗಳನ್ನು ಕುರಿತು ಗ್ರಂಥಕರ್ತನು ಮಾತನಾಡ್ತಾ ಇದ್ದಾನೆ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಬಹಳ ಸಂಕಷ್ಟ, ನಿಮ್ಮ ನಂಬಿಕೆಯ ನಿಮಿತ್ತ ಬಹಳ ಸಂಕಷ್ಟಗಳಿಗೆ ಒಳಗಾಗಿದ್ದೀರಾ, ಬಹಳ ಹಿಂಸೆಗಳಿಗೆ ಒಳಗಾಗಿದ್ದೀರಾ. ಕ್ರಿಸ್ತನ ನಾಮದ ನಿಮಿತ್ತ ಭಯಂಕರವಾದಂತ ಉಪದ್ರವ ನಿಮಗೆ ಒದಗಿ ಬಂದಿದೆ. ನನಗೆ ಅರ್ಥ ಆಗುತ್ತೆ. ಆದ್ರೆ ನಿಮ್ಮನ್ನು ನಾನು ಪ್ರಬೋಧಿಸ್ತಾ ಇದ್ದೇನೆ, ಯಾವ ಕಾರಣಕ್ಕೂ ಹಿಂತಿರುಗಬೇಡ್ರಿ, ಅಥವಾ ನಿಮ್ಮ ನಂಬಿಕೆಯನ್ನು ಬಿಟ್ಟು ನಿಮ್ಮ ಯಹೂದ್ಯ ಪಂಥಕ್ಕೆ ಹಿಂತಿರುಗಿ ಭ್ರಷ್ಟರಾಗಬೇಡ್ರಿ ಎಂಬುದಾಗಿ ಒಂದು ಕಡೆ ಎಚ್ಚರಿಸ್ತಾನೆ. ಇನ್ನೊಂದು ಕಡೆಗೆ ನಿಮಗೆ ನೇಮಕವಾಗಿರ್ತಕ್ಕಂಥ ಈ ನಂಬಿಕೆಯ ಓಟದಲ್ಲಿ ಸ್ಥಿರಚಿತ್ತದಿಂದ ನೀವು ಓಡಿ ಮುಗಿಸಲು ನಿಮ್ಮ ದೃಷ್ಟಿ ಕ್ರಿಸ್ತನ ಕಡೆಗೆ ಇರಬೇಕು ಎಂಬುದಾಗಿ ಅವರನ್ನು ನಂಬಿಕೆಯ ವಿಷಯದಲ್ಲಿ ಅವರನ್ನು ಪ್ರೋತ್ಸಾಹಗೊಳಿಸಿ ಬಲಪಡಿಸ್ತಾ ಇದ್ದಾನೆ. So in chapter 1, verse number 1 to 3, he speak about a better name than what they see during those days. He talk about a better name, better person, better God, better things. ಆದ ಕಾರಣ ಕ್ರಿಸ್ತನ ಕಡೆಗೆ ಅವರ ದೃಷ್ಟಿ ಆರಿಸುವಂತೆ ಇಡೀ ಪತ್ರಿಕೆಯ ಒಂದೇ ಒಂದು ಮುಖ್ಯ ಅಂಶ ಏನಂದ್ರೆ ಕ್ರಿಸ್ತನ ಶ್ರೇಷ್ಠತೆಯನ್ನು ಎತ್ತಿ ಹಿಡಿತಾ ಇದ್ದಾರೆ. ಯೇಸು ಕ್ರಿಸ್ತನು ಎಲ್ಲದಕ್ಕಿಂತಲೂ ಹೇಗೆ ಅತ್ಯುತ್ತಮವಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ, ಈತನನ್ನು ಯಾರಿಗೂ ನಾವು ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠತೆಯನ್ನು ತೋರಿಸ್ಕೊಡುತ್ತಾ, ಈತನು ದೂತರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ, ಪ್ರವಾದಿಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ, ಶ್ರೇಷ್ಠವಾದಂತ ನಾಮ ಈತನಿಗೆ ಕೊಡಲ್ಪಟ್ಟಿವೆ, ಮತ್ತು ಮೋಶೆಗಿಂತಲೂ ಶ್ರೇಷ್ಠನು ಎಂಬುದಾಗಿ ಎಲ್ಲಾ ಬೇರೆ ಅವರು ಹಿಂಬಾಲಿಸುವಂತ ಎಲ್ಲಾ ಶ್ರೇಷ್ಠವಾದಂತ ವಸ್ತುಗಳಿಗಿಂತ ಹೆಚ್ಚಾಗಿ ಶ್ರೇಷ್ಠವಾದಂತ ವ್ಯಕ್ತಿ ಯೇಸು ಕ್ರಿಸ್ತನೇ ಎಂಬುದಾಗಿ ಅವರಿಗೆ ತೋರಿಸ್ಕೊಡ್ತಾ ಇದ್ದಾರೆ. And so he introduced Jesus Christ in a very distinct way in chapter 1, verse number 1 to 3. Let me read it. God, who at various times and in various ways spoke in time past to the fathers by the prophets, has in these last days spoken to us by his Son, whom he has appointed heir of all things, through whom also he made the worlds, who, being the brightness of his glory and the express image of his person, and upholding all things by the word of his power, when he had by himself purged our sins, sat down at the right hand of the majesty on high. ಯೇಸು ಕ್ರಿಸ್ತನ ಶ್ರೇಷ್ಠತೆಯನ್ನು ಅವರಿಗೆ ತೋರಿಸಿಕೊಡೋದಕ್ಕೋಸ್ಕರವಾಗಿ ಮೊದಲ 3 ವಚನಗಳಲ್ಲಿ ಈ ಪತ್ರಿಕೆಯ ಒಂದು ಏನಂತೀವಿ ಕ್ರಿಸ್ತನ ಶ್ರೇಷ್ಠತೆಯ ಪ್ರಸ್ತಾಪವನ್ನು ಅವರು ಮುಂದೆ ಇಡ್ತಾ ಇದ್ದಾನೆ. ಆ ವಚನ ನೋಡೋಣ. ಮೊದಲನೇ ಅಧ್ಯಾಯ ಮೊದಲ 3 ವಚನಗಳು. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ತನ್ನ ಮಗನ ಮುಖಾಂತರವಾಗಿ ಮಾತಾಡಿದ್ದಾನೆ. ಈತನನ್ನು ಅಂದ್ರೆ ತನ್ನ ಮಗನನ್ನು ಯೇಸು ಕ್ರಿಸ್ತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿಯೂ ನೇಮಿಸಿದ್ದಾನೆ. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವು ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. He has explained about Jesus in a very beautiful way. He said Jesus Christ is the express image of God. He's the express image of God. He reflects exactly who God was. ಸುಂದರವಾಗಿ ಈ ಯೇಸು ಕ್ರಿಸ್ತನ ಶ್ರೇಷ್ಠತೆಯನ್ನು ತೋರಿಸಿಕೊಡುತ್ತಾ ಯಹೂದ್ಯ ಕ್ರೈಸ್ತರಿಗೆ ಮಾತನಾಡ್ತಾ ಇದ್ದಾನೆ. ಇಗೋ,
ನೀವು ಹಿಂಬಾಲಿಸುವಂತ ಯೇಸು ಬೇರೆ ಯಾರು ಅಲ್ಲ, ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು, ಅಂದ್ರೆ ದೇವರು ತಾನೇ ಆಗಿದ್ದಾನೆ ಎಂಬುದನ್ನು ತೋರಿಸ್ಕೊಡ್ತಾ ಇದ್ದಾನೆ. If you see Jesus like you saw Father, ಯೇಸುವನ್ನು ನೋಡುವಂತದ್ದು ತಂದೆಯನ್ನು ನೋಡಿದ ಹಾಗೆಯೇ ಎಂಬುದಾಗಿ. if you see Jesus is like you have seen the Creator. ಯೇಸುವನ್ನು ನೋಡುವಂತದ್ದು ಸೃಷ್ಟಿಕರ್ತನನ್ನು ನೋಡಿದ ಹಾಗೆಯೇ. You don't have to find out and wait for someone else to find whether he's God or not. He himself is God. ದೇವರು ಅಲ್ಲವೋ ಇಲ್ಲವೋ ಎಂಬುದಾಗಿ ನೀವು ವಾದಗಳಲ್ಲಿ ಮುಳುಗಿ ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗಿಲ್ಲ. ಈತನೇ ದೇವರಾಗಿದ್ದಾನೆ, ಸರ್ವವನ್ನು ಉಂಟು ಮಾಡಿದವನಾಗಿದ್ದಾನೆ, ತಂದೆಗೆ ಏಕಪುತ್ರನಾಗಿದ್ದಾನೆ, ದೇವರ ಪ್ರಭಾವದ ಪ್ರಕಾಶವಾಗಿದ್ದಾನೆ. ಆದ ಕಾರಣ ಈತನೇ ದೇವರು ಎಂಬುದನ್ನು ಅವರಿಗೆ ಪ್ರಸ್ತಾಪಿಸ್ತಾ ಇದ್ದಾರೆ. So this is a better name upon the earth, in heaven also. ಅಷ್ಟೇ ಅಲ್ಲದೆ ಆತನಿಗೆ ಕೊಡಲ್ಪಟ್ಟಂತ ಈ ಶ್ರೇಷ್ಠವಾದಂತ ಉನ್ನತವಾದಂತ ನಾಮ ಪರಲೋಕದಲ್ಲಿಯೂ ಭೂಮಿಯಲ್ಲಿಯೂ ಅದು ಯಾವಾಗಲೂ ಸ್ಥಿರವಾಗಿ ನಿಂತುಕೊಳ್ತದೆ. So you go to the sunshine, you stand in the sunshine, or take a mirror with you. You know, children used to play sometimes. Of course, elderly people also used to just tease some people, like just go into the sunshine, hold the mirror, let the sun be in the mirror, and you can reflect it onto the face of someone who is in the house, who is in the shadow. Though they are sitting in the shadow, you know, you can just reflect that mirror on their faces and let them feel the sun. Though they are in the darkness, though they are in the shadow, they can still feel the sun and his heat because of the mirror. You know, I'm talking about the reflect. God is there. You know, Jesus Christ is the immediate express reflection, express image of God. So you don't have to go outside and see the sun. Even if you are inside, you still see the sun. So you don't have to go to heaven to see God. If you are with Jesus, you are seeing God. ಯೇಸು ಕ್ರಿಸ್ತನು ದೇವರ ಪ್ರಭಾವದ ಪ್ರಕಾಶವು ಎಂಬುದಾಗಿ ಹೇಳುವಾಗ ಅದರಲ್ಲಿ ಒಂದು ಅರ್ಥ ಇದೆ. ಯಹೂದ್ಯರನ್ನು ಕುರಿತು ಅವರಿಗೆ, ಯಹೂದ್ಯ ಕ್ರೈಸ್ತರಿಗೆ ಮಾತನಾಡ್ತಾ ಇದ್ದಾನೆ. ಒಂದು ಉದಾಹರಣೆ ನಾವು ತೆಗೆದುಕೊಂಡ್ರೆ, ನೆರಳಿನಲ್ಲಿ ಕೆಲವರಿದ್ದಾರೆ, ನೆರಳಿನಲ್ಲಿ ಅಥವಾ ಒಂದು ಕತ್ತಲೆಯಲ್ಲಿ ಕೆಲವರು ನಿಂತುಕೊಂಡಿದ್ದಾರೆ ಎಂಬುದನ್ನು ಅನ್ಕೊಳ್ಳಿ. ನೀವು ಹೊರಗಿನ ಉರಿಯುವ ಸೂರ್ಯನ ಬೆಳಕಿನಲ್ಲಿ ನಿಂತುಕೊಂಡು ಒಂದು ಕನ್ನಡಿಯಿಂದ ತೆಗೆದುಕೊಂಡು ಆ ಸೂರ್ಯನ ಬೆಳಕನ್ನು ಕತ್ತಲೆಯಲ್ಲಿ ಅಥವಾ ನೆರಳಿನಲ್ಲಿ ಇರ್ತಕ್ಕಂಥವರಿಗೆ ನೀವು ಮುಖ ಮಾಡುವುದಾದ್ರೆ, ಆ ಒಂದು ಸೂರ್ಯನ ಬೆಳಕು ಅವರ ಮೇಲೆ ಪ್ರಭಾವ ಬೀರುವಂತದ್ದಾಗಿದೆ. ಅದಕ್ಕೆ ಆ ಉದಾಹರಣೆ ಮೂಲಕವಾಗಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಯಹೂದ್ಯ ಕ್ರೈಸ್ತನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ, ಈತನು ನಿಜವಾಗಿ ದೇವರ ಪ್ರಭಾವದ ಪ್ರಕಾಶವೇ ಆಗಿದ್ದಾನೆ. ಇದನ್ನು ನೀವು ನಿಮ್ಮ ಕತ್ತಲೆಯಲ್ಲಿಯೂ, ನಿಮ್ಮ ನೆರಳಿನಲ್ಲಿಯೂ, ನಿಮ್ಮ ಕಷ್ಟಗಳ ಒಂದು ಪರಿಸ್ಥಿತಿಗಳಲ್ಲಿಯೂ ಈತನು ಪ್ರಭಾವದ ನಿಜವಾದಂತ ದೇವರು ತಾನೇ ಆಗಿದ್ದಾನೆ ಎಂಬುದಾಗಿ ನೀವು ತಿಳ್ಕೊಳ್ಳಬಹುದು. ಆದ ಕಾರಣ ನಿಮ್ಮ ಹಿಂದಿನ ಯಹೂದ್ಯ ಪಂಥಕ್ಕೆ ಹಿಂತಿರುಗುವಂತದ್ದು ಸರಿಯಲ್ಲ ಎಂಬುದಾಗಿ ಅವರನ್ನು ಎಚ್ಚರಿಸ್ತಾ ಇದ್ದಾನೆ. We see that in the section called prologue, chapter 1 from verse to 4, and then after that when we go down from chapter 1 verse number 4 to you know, so on, like chapter 2 verse number 18 up to there, chapter 1 verse number 4 to chapter 2 verse number 18. If you go there down, you know, in the beginning he expressed about God and a better name, and when we come down he also spoke about a greater salvation. ಮೊದಲ 3 ವಚನಗಳಲ್ಲಿ ದೇವರು ಯಾರು, ಈ ಯೇಸು ಕ್ರಿಸ್ತನ ಶ್ರೇಷ್ಠತೆ ಏನು ಎಂಬುದಾಗಿ ಅದ್ಭುತವಾಗಿ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಈಗ ಆತನಲ್ಲಿ ನಾವು ಪಡ್ಕೊಂಡಂತ ರಕ್ಷಣೆ ಏನು, ರಕ್ಷಣೆಗೆ ಆತನೇ ಪ್ರಮುಖವಾದಂತ ಕಾರಣಕರ್ತನಾಗಿದ್ದಾನೆ ಎಂಬುದನ್ನು 2ನೇ ಅಧ್ಯಾಯದಿಂದ ತೋರಿಸ್ಕೊಂಡು ಹೋಗ್ತಾನೆ. 1ನೇ ಅಧ್ಯಾಯ ವಚನ 5ರಿಂದ 2ನೇ ಅಧ್ಯಾಯ ವಚನ 18ರವರೆಗೆ ನೀವು ಆ ಪ್ರಸ್ತಾಪವನ್ನು ನೋಡ್ಬೋದು.
Main thing that we see in chapter 1 verse number 4 to chapter 2 verse number 18 was like he was better than the angels. That's what the main point we see here. Is better than the angels. ಈತನು ದೇವದೂತರುಗಳಿಗಿಂತಲೂ ಶ್ರೇಷ್ಠನು ಎಂಬುದಾಗಿ ಅವರ ಮುಂದೆ ಪ್ರಸ್ತಾಪ ಆಗ್ತಾ ಇದ್ದಾನೆ. Now angels were created by God. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ದೂತರು ಎಂಬ ಒಂದು ದೇವರಿಂದ ಸೃಷ್ಟಿಸಲ್ಪಟ್ಟವರು. And they should do whatever God tells them do. ಮತ್ತು ದೇವರು ಏನು ಹೇಳುತ್ತಾನೋ ಆ ಆಜ್ಞೆಗೆ ಅವರು ಹೋಗೊಟ್ಟು ನೆರವೇರಿಸುವಂತವರಾಗಿರಬೇಕು. But Jewish people held angels with the highest regard. ಆದರೆ ಯಹೂದ್ಯರು ದೇವದೂತರನ್ನು ಒಂದು ಅತ್ಯುನ್ನತವಾದಂತ ಸ್ಥಾನದಲ್ಲಿ ಅವರು ಇಟ್ಟಿದ್ರು ಅಥವಾ ಗೌರವಿಸ್ತಾ ಇದ್ರು. Oh, they are not human beings. They don't have flesh like us, and they can be everywhere, anytime. So they have, they have a lot of freedom, limitless beings, and so they are higher. They gave higher regard for angels. ಅವರು ನಮ್ಮ ಹಾಗೆ ಅಲ್ಲ, ನಮ್ಮ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿರುವಂತವರು ಅಲ್ಲ, ನಮ್ಮ ಹಾಗೆ ಮನುಷ್ಯನಂತೆ ಅವರು ಇಲ್ಲ, ಅವರು ಒಂದು ಶ್ರೇಷ್ಠವಾದಂತ ಸ್ಥಾನದಲ್ಲಿ ಇದ್ದಾರೆ ಎಂಬುದಾಗಿ ಅಂದುಕೊಂಡು ಆ ದೇವದೂತರುಗಳಿಗೆ ಒಂದು ಶ್ರೇಷ್ಠವಾದಂತ ಏನಂತೀವಿ ಗೌರವವನ್ನು ಅವರು ಸಲ್ಲಿಸ್ತಾ ಇದ್ರು. They held a view like angels are just next to God. ಇನ್ನೊಂದು ರೀತಿಯಲ್ಲಿ ಅವರ ವೀಕ್ಷಣೆ ಏನಾಗಿತ್ತಂದ್ರೆ ದೇವರಿಗೆ ಪಕ್ಕದಲ್ಲಿ ಶ್ರೇಷ್ಠವಾದಂತವರು ದೇವದೂತರು ಎಂಬುದಾಗಿ ಅವರು ಅಂದುಕೊಂಡಿದ್ರು. There was a sect of Judaism, community lived at Qumran caves. They lived at Qumran caves there. They also taught, they went more further about the angels, higher and higher estimation about the angels. And they taught Archangel Michael is even greater than Messiah because he was created earlier than Jesus Christ, because Jesus Christ we see in the New Testament, but he was there from the beginning. So Archangel Michael is even greater than Messiah. They went up to that extent. Too much. ಕುಮ್ರಾನ್ ಕೇವ್ಸ್ ಕಮ್ಯುನಿಟಿ ಅಥವಾ ಕುಮ್ರಾನ್ ಕೇವ್ಸ್ ನ ಸಮುದಾಯದಲ್ಲಿ ಯಹೂದ್ಯರೇ ಒಂದು ಪಂಥ ಉಂಟು. ಆ ಪಂಥದವರು ಹೇಳಿದ್ದೇನೆಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಮಿಕಾಯೇಲನು ಎಂಬುದಾಗಿ ಒಬ್ಬ ಪ್ರಧಾನ ದೂತನಿದ್ದಾನಲ್ಲ, ಅವನು ದೇವರಿಂದ ಮೊದಲು ಸೃಷ್ಟಿಸಲ್ಪಟ್ಟಿದ್ದಾನೆ, ಪ್ರಧಾನ ದೂತನಾಗಿದ್ದಾನೆ. ಸೊ ಯೇಸು ಕ್ರಿಸ್ತನಿಗಿಂತಲೂ ಅವನೇ ದೊಡ್ಡವನು ಅಥವಾ ಶ್ರೇಷ್ಠನು ಎಂಬುದಾಗಿ ನಂಬುವಂತ ಒಂದು ಬಾಳಿಕೆ ಇತ್ತು ಯಹೂದ್ಯರಲ್ಲಿ, ಅಥವಾ ಯಹೂದ್ಯರ ಒಂದು ಕುಮ್ರಾನ್ ಕೇವ್ಸ್ ಕಮ್ಯುನಿಟಿಯ ಒಂದು ಸಮುದಾಯದ ಒಂದು ಪಂಥದಲ್ಲಿ ಈ ರೀತಿಯಾಗಿ ದೇವದೂತರುಗಳಿಗೆ ಬಹಳ ಶ್ರೇಷ್ಠತೆಯನ್ನು ಕೊಟ್ಟು ಅವರನ್ನು ಅತ್ಯುನ್ನತವಾದಂತಹ ಸ್ಥಾನದಲ್ಲಿ ಅವರು ಇಟ್ಟಿದ್ರು. Now the writer of the Hebrews was writing them and saying they rebuked it. Do not speak anything like that about Messiah Jesus Christ. He is better than the angels. He is superior than the angels. ಆದ್ರೆ ಈ ಗ್ರಂಥಕರ್ತನು ಅಂತ ಜನಗಳ ಮನೋಭಾವನೆಗಳನ್ನು ಗದರಿಸಿ ಸರಿಪಡಿಸಿ ಹೇಳ್ತಾ ಇದ್ದಾನೆ, ಯಾವ ಕಾರಣಕ್ಕೂ ಈ ತಂದೆಯ ಪುತ್ರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ದೇವದೂತರುಗಳಿಗೆ ಹೋಲಿಕೆ ಮಾಡಿ ಯೇಸು ಕ್ರಿಸ್ತನು ದೇವದೂತರಿಗೆ ಹೋಲಿಕೆ ಮಾಡಿ ದೇವದೂತರೇ ಶ್ರೇಷ್ಠರು ಎಂಬುದಾಗಿ ಯಾವ ಕಾರಣಕ್ಕೂ ನೀವು ಹೇಳಬಾರದು ಎಂಬುದಾಗಿ ಗದರಿಸಿ ಹೇಳ್ತಾ ಇದ್ದಾನೆ. ಈತನು ಯೇಸು ಕ್ರಿಸ್ತನೇ ಎಲ್ಲದಕ್ಕೂ ಶ್ರೇಷ್ಠನು ಮತ್ತು ಈತನಿಗೆ ಶ್ರೇಷ್ಠವಾದಂತ ನಾಮ ಕೊಡಲ್ಪಟ್ಟಿವೆ, ಈತನು ದೇವರು ತಾನೇ ಆಗಿದ್ದಾನೆ ಎಂಬುದಾಗಿ ಅವರ ಮುಂದೆ ನಿರೂಪಿಸ್ತಾ ಇದ್ದಾರೆ. So he is the greatest savior of all. ಎಲ್ಲರಿಗೂ ರಕ್ಷಕನಾಗಿದ್ದಾನೆ. He is captain of all the groups, all the soldiers, like angels, like they were called like the Lord of hosts. ಎಲ್ಲವನ್ನು ಏನಂತ ನೋಡ್ತೀವಿ, ಎಲ್ಲವನ್ನು ಸೈನ್ಯವನ್ನು ನಡೆಸಿಕೊಂಡು ಹೋಗುವಂತ ಸೈನ್ಯದ ಅಧಿಪತಿ ಎಂಬುದಾಗಿ ನಾವು ತೆಗೆದುಕೊಳ್ತೇವೆ ಯೇಸು ಕ್ರಿಸ್ತನನ್ನು. ಕೇವಲ ಸೈನ್ಯದಲ್ಲಿ ಇರತಕ್ಕಂಥವರು ದೇವದೂತರಾಗಿದ್ದಾರೆ ಅಷ್ಟೇ,
ಆದ್ರೆ ಈ ಸೈನ್ಯದ ಪ್ರಧಾನವಾದಂತ ಅಧಿಪತಿ ಅಥವಾ ರಕ್ಷಣೆಯ ಅಧಿಪತಿ ಯೇಸು ಕ್ರಿಸ್ತನೇ ಎಂಬುದಾಗಿ ಅವರಿಗೆ ತೋರಿಸ್ಕೊಡ್ತಾ ಇದ್ದಾರೆ. So in our outline point C talks about it, the king's son as the perfected captain, Lord of hosts. ನೀವು ನೋಡ್ಬೋದು 2ನೇ ಅಧ್ಯಾಯ 5ರಿಂದ 18ರವರೆಗೂ ಈತನೇ ರಕ್ಷಣೆಯ ಅಥವಾ ಪರಿಪೂರ್ಣವಾದಂತ ಅಧಿಪತಿಯಾಗಿದ್ದಾನೆ. ಎಲ್ಲಾ ಸೈನ್ಯಕ್ಕೂ ಈತನೇ ಪರಿಪೂರ್ಣವಾದಂತ ಅಧಿಪತಿ. When we go to point D, the second warning is there in chapters 3 to 4. ಇಬ್ರಿಯ ಪತ್ರಿಕೆಯಲ್ಲಿ ಅನೇಕ ಅಂದ್ರೆ ಸುಮಾರು ಒಂದು 5 ಏನಂತೀವಿ ಅದನ್ನ ಎಚ್ಚರಿಕೆಯ ವಾಕ್ಯ ಭಾಗಗಳಿದ್ದಾವೆ. ಸೊ 2ನೇ ವಾಕ್ಯ ಭಾಗ ನೀವು 3ನೇ ಮತ್ತು 4ನೇ ಅಧ್ಯಾಯದಲ್ಲಿ ನೋಡಬಹುದು. Forgot to tell you, in point B we have the first warning in chapter 2 verses 1 to 4. That is about greater salvation. ಮೊದಲನೆಯ ಒಂದು ಎಚ್ಚರಿಕೆಯ ವಾಕ್ಯ ಭಾಗ ಅದು 2ನೇ ಅಧ್ಯಾಯ ವಚನ 1ರಿಂದ 4ರಲ್ಲಿ ಕೊಡಲ್ಪಟ್ಟಿದೆ. ಅದೇನೆಂದರೆ ನಿಮಗೆ ಇರ್ತಕ್ಕಂತ ಈ ಮಹತ್ತರವಾದಂತ ರಕ್ಷಣೆಯನ್ನು ಅಲಕ್ಷ್ಯ ಮಾಡಬೇಡ್ರಿ ಎಂಬುದಾಗಿ 2ನೇ ಒಂದು ಎಚ್ಚರಿಕೆಯ ವಾಕ್ಯ ಭಾಗ ಇಬ್ರಿಯ ಪತ್ರಿಕೆಯಲ್ಲಿ ಅದು 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯದಲ್ಲಿ ನಮಗೆ ಕೊಡಲ್ಪಟ್ಟಿದೆ. So that was the first warning was about the salvation, a greater salvation. You cannot neglect it because it came with a lot of struggle behind it, and this salvation is different from the salvation that you speak in the Old Testament or somewhere else. This salvation is different than the physical deliverance that people talk about, and this is greater salvation than any salvations that you speak and believe in the world. ಕನ್ನಡದಲ್ಲಿ ಅತ್ಯಂತ ವಿಶೇಷ ರಕ್ಷಣೆ ಅಂತ ಇದೆ. ಅದ್ರ ನಿಜವಾಗಿಯೂ ನಿಜವಾದಂತ ಅರ್ಥ ಅತ್ಯಂತ ಏನಂತೆ ಮಹಾರಕ್ಷಣೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಅಂದ್ರೆ ಇಲ್ಲಿ ಗ್ರಂಥಕರ್ತನೆ ಹೇಳ್ತದಾನೆ, ನಿಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಈ ಕ್ರೈಸ್ತೀಯ ನಂಬಿಕೆ ಎಂಬತಕ್ಕಂಥದ್ದು ಯೇಸು ಕ್ರಿಸ್ತನ ಮೂಲಕವಾಗಿ ಮಹಾರಕ್ಷಣೆಯನ್ನು ನಿಮಗೆ ತೆಗೆದುಕೊಂಡು ಬಂದಿದೆ. ಈ ಮಹಾರಕ್ಷಣೆಯನ್ನು ನೀವು ಅಲಕ್ಷ್ಯ ಮಾಡಿದ್ರೆ ತಪ್ಪಿಸಿಕೊಳ್ಳುವುದು ಹೇಗೆ ಎಂಬುದಾಗಿ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. So how can we escape if you neglect it, right? That's why we preach today about gospel, about Jesus Christ, telling to people you cannot escape if you miss this. So ಈ ಮಹಾರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದ್ರೆ ತಪ್ಪಿಸಿಕೊಳ್ಳುವುದು ಹೇಗೆ? ತಪ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಯಾಕಂದ್ರೆ ನ್ಯಾಯ ತೀರ್ಪಿನ ದಿನ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಆ ನ್ಯಾಯ ತೀರ್ಪಿನ ದಿನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಈ ಅತ್ಯಂತ ಮಹಾರಕ್ಷಣೆಯನ್ನು ಸ್ವೀಕರಿಸುವಂತ ಒಂದು ಹಂಗಿನಲ್ಲಿದ್ದೇವೆ ಎಂಬುದನ್ನು ಗ್ರಂಥಕರ್ತನು ತಿಳಿಸ್ತಾ ಇದ್ದಾನೆ. I think that's the reason some of the preachers are always burning in the heart for sharing the gospel. When we invite them to share gospel, they're burning in the heart. ಆದ ಕಾರಣ ನಾವು ಸಾರುವಂತ ಸುವಾರ್ತೆ ಬಹಳ ಅಂದ್ರೆ ಜನರನ್ನು ನಂಬಿಕೆಗೆ ನಡೆಸುವಂತ ಸುವಾರ್ತೆಯಾಗಿರುವ ಕಾರಣ, ಅವರ ಜೀವಿತವನ್ನು ಬದಲಾಯಿಸುವಂತ ಸುವಾರ್ತೆಯಾಗಿರುವ ಕಾರಣ ನಾವು ಏನಂದ್ರೆ ಅಂದ್ರೆ ಬಹಳ ಉತ್ಸುಕತೆಯಿಂದ ಸುವಾರ್ತೆ ಸಾರೋಣ ಮಾಡಬೇಕಾಗಿದೆ. ಕಾರಣ ಏನಂದ್ರೆ ಬರುವಂತ ನ್ಯಾಯ ತೀರ್ಪಿನಿಂದ ಜನರು ತಪ್ಪಿಸಿಕೊಳ್ಬೇಕಾಗಿದೆ. And when we go to second warning, chapters 3 and 4, it talks about unfaithfulness. ಎರಡನೇ ಒಂದು ನೀವು ಎಚ್ಚರಿಕೆಯ ವಾಕ್ಯ ಭಾಗಕ್ಕೆ ಹೋಗುವಾಗ ಇದು ಅಪನಂಬಿಗಸ್ತಿಕೆಯನ್ನು ಕುರಿತು ಮಾತನಾಡ್ತಾ ಇದೆ. Chapter 3 verse number 12. Chapter 3 verse number 12 talks about this. Beware, brethren, lest there be any of you an evil heart of unbelief in departing from the living God. Talks about unfaithfulness in chapter 3 verse number 12. ಅಧ್ಯಾಯ 12ನೇ ವಚನ ನೀವು ಗಮನಿಸಿದ್ರೆ ಈ ಎಚ್ಚರಿಕೆಯ ಎರಡನೇ ವಾಕ್ಯ ಭಾಗ ಏನಂದ್ರೆ ಅಪನಂಬಿಕೆ ಕುರಿತು ಮಾತನಾಡ್ತಾ ಇದೆ. 12ನೇ ವಚನ ಓದ್ತೀನಿ, ಗಮನಿಸಿ. ಸಹೋದರರೇ,
ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. And so he talks about unfaithfulness, and chapter 3 verse number 2, if you see, he speaks, he gives an example of a person who is faithful in the house of God. ಇಲ್ಲಿ ನಂಬಿಗಸ್ತನಾಗಿರ್ತಕ್ಕಂತ ಒಬ್ಬ ವ್ಯಕ್ತಿಯ, ದೇವರ ಮನೆಯಲ್ಲಿ ನಂಬಿಗಸ್ತನಾಗಿರ್ತಕ್ಕಂತ ಒಬ್ಬ ವ್ಯಕ್ತಿಯ ಉದಾಹರಣೆಯನ್ನು ಕೊಡುತ್ತಾ ಮಾತನಾಡ್ತಾ ಇದ್ದಾನೆ. You know that he is Moses. Moses was faithful among all his house. ನಿಮಗೆ ಗೊತ್ತಿದೆ, ಮೋಶೆಯು ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದನು ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ. You know what is the meaning here? He said he is superior to angels, superior than angels, and now he was talking about Moses. Though he gave you the law and he looks like greater to you, but he is great. Jesus Christ is greater than Moses, superior to Moses. ನೋಡಿ, ಇವನ ಒಂದು ಪ್ರಸ್ತಾಪ ಏನಂದ್ರೆ, ಯೇಸು ಕ್ರಿಸ್ತನೇ ಎಲ್ಲರಿಗಿಂತ ಶ್ರೇಷ್ಠನು ಎಂಬುದಾಗಿ ತೋರಿಸ್ಕೊಡುತ್ತಾ, ಎರಡನೇ ಅಂಶದಲ್ಲಿ ಮೋಶೆಗಿಂತಲೂ, ಅಂದ್ರೆ ಅವರು ಪರಿಪಾಲಿಸ್ತಾ ಇರ್ತಕ್ಕಂತ ಅವಲಂಬಿತವಾಗಿರ್ತಕ್ಕಂಥ ಒಬ್ಬ ಶ್ರೇಷ್ಠವಾದಂತ ವ್ಯಕ್ತಿ ಹಳೆ ಒಡಂಬಡಿಕೆಯಲ್ಲಿ ಮೋಶೆ ನಿಮ್ಮನ್ನು ಯಾವ್ದರಿಂದ ನಿಮ್ಮನ್ನು ಬಿಡುಗಡೆಗೊಳಿಸ್ತಾ, ಮೋಶೆಯಿಂದ ನಿಮಗೆ ಧರ್ಮಶಾಸ್ತ್ರ ಕೊಡಲ್ಪಡುತ್ತು. ಮೋಶೆ ನಿಮಗೆ ದೊಡ್ಡ ನಾಯಕ, ಆದ್ರೆ ಇಂಥ ದೊಡ್ಡ ನಾಯಕನಿಗಿಂತಲೂ ಒಬ್ಬ ಶ್ರೇಷ್ಠವಾದಂತ ವ್ಯಕ್ತಿ ಇದ್ದಾನೆ, ಆತನು ಯೇಸು ಕ್ರಿಸ್ತನು ಎಂಬುದಾಗಿ ಇವರು ಮುಂದೆ ಇಡ್ತಾ ಇದ್ದಾರೆ. So anything that is related to Jesus Christ is superior than anything. And in that chapter 3 and 4, if you speak, he was talking about the rest, the better rest we find in Jesus. So even if it's a rest in Jesus, it is superior than the world. ಅದ ಕಾರಣ ಮೋಶೆ ಅವರನ್ನು ಕೇವಲ ತಾತ್ಕಾಲಿಕವಾದಂತ ವಿಶ್ರಾಂತಿಗೆ ಮಾತ್ರ ನಡೆಸಿದ. ಮೋಶೆ ಆಗಲಿ ಯೆಹೋಶುವನಾಗಲಿ ಒಂದು ತಾತ್ಕಾಲಿಕವಾದಂತ ವಿಶ್ರಾಂತಿಗೆ ಮಾತ್ರ, ಅಂದ್ರೆ ವಾಗ್ದಾತ ದೇಶವಾಗಿರ್ತಕ್ಕಂತ ವಿಶ್ರಾಂತಿಗೆ ನಡೆಸ್ದ. ಆದ್ರೆ ನೀವು ನಂಬಿರ್ತಕ್ಕಂತ ಯೇಸು ಕ್ರಿಸ್ತನು, ಮೋಶೆಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂತ ಯೇಸು ಕ್ರಿಸ್ತನು ನಿಮ್ಮನ್ನು ಶಾಶ್ವತವಾದಂತ ವಿಶ್ರಾಂತಿಗೆ ನಡೆಸಲು ಒಬ್ಬನೇ ಅರ್ಹನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಕಡೆಗೆ ಅವರ ದೃಷ್ಟಿ ಹರಿಸುವಂತೆ ಅವರನ್ನು ಪ್ರಬೋಧಿಸ್ತಾ ಇದ್ದಾನೆ. And we see part 2, third section of the larger outline, part 2 section there, God's priest son we see. Jesus Christ is a priest and greater than priests. That's what we see in chapters 5 to 10, a long discussion. ಎರಡನೇ ಪ್ರಮುಖವಾದಂತ ಭಾಗ 5ನೇ ಅಧ್ಯಾಯದಿಂದ 10ನೇ ಅಧ್ಯಾಯಕ್ಕೆ ಬರುವಾಗ, ಯೇಸು ಕ್ರಿಸ್ತನು ನಿಜವಾದಂತ ಶ್ರೇಷ್ಠ ಮಹಾಯಾಜಕನು ಎಂಬುದಾಗಿ ತೋರಿಸ್ಕೊಡ್ತಾ ಇದ್ದಾನೆ. And chapter 5 verses 1 to 4, if you are there, and it gives the, let's say, some requirements how a priest supposed to be, how the works of the priest supposed to be. Chapter 5 verses 1 to 5 talks about it. ನೀವು ಅಧ್ಯಯನ ಮಾಡಿದ್ರೆ 5ನೇ ಅಧ್ಯಾಯ ವಚನ 1ರಿಂದ 5ರವರೆಗೆ, 1 to 4, 5ನೇ ಅಧ್ಯಾಯ ವಚನ 1ರಿಂದ 4ರವರೆಗೆ ನೀವೇನು ಗಮನಿಸ್ತಿದ್ರೆ, ಒಬ್ಬ ಮಹಾಯಾಜಕನಿಂದ ಅಥವಾ ಹಳೆ ಒಡಂಬಡಿಕೆ ಯಾಜಕನಿಂದ ಏನು ಅಪೇಕ್ಷಿಸ್ತಾ ಇದ್ರು, ಅವನಿಂದ ಅವನ ಅರ್ಹತೆಗಳು ಏನಾಗಿರ್ಬೇಕೆಂಬುದಾಗಿ ಇಲ್ಲಿ ಕೊಡಲ್ಪಟ್ಟಿದೆ. I told you, I think I told you, like the Old Testament priests are like high priests and priests are like they are the priests and they offer sacrifice of another animal. But when it comes to Jesus, he is the priest and he himself is the animal to be slain. He offered himself, he cut himself. ನೀವು ಹೋಲಿಕೆ ಮಾಡಿ ನೋಡ್ಬೇಕು, ಅಂದ್ರೆ ಹೇಗೆ ಯೇಸು ಕ್ರಿಸ್ತನು ಶ್ರೇಷ್ಠವಾದಂತ ಮಹಾಯಾಜಕನಾಗಿದ್ದಾನೆ ಎಂದು ಹೇಳುವಾಗ, ಹಳೆ ಒಡಂಬಡಿಕೆಯಲ್ಲಿ ಪ್ರತಿಯೊಬ್ಬ ಮಹಾಯಾಜಕನು ಅಥವಾ ಯಾಜಕರುಗಳು ತಮಗೋಸ್ಕರ ಮೊದಲು ತಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ ಯಜ್ಞ ಮಾಡಿಕೊಳ್ತಾ ಇದ್ರು. ಅದಾದ ಮೇಲೆ ಜನರ ಪಾಪದ ಪರಿಹಾರಕ್ಕೋಸ್ಕರವಾಗಿ ಯಜ್ಞವನ್ನು ಅರ್ಪಿಸಿ ಅಥವಾ ಬೇರೆ
ಪ್ರಾಣಿಗಳ ಯಜ್ಞವನ್ನು ಅರ್ಪಿಸಿ ಅದನ್ನು ದೇವರ ಪರಿಶುದ್ಧವಾದಂತಹ ಸಮಕ್ಷಮಕ್ಕೆ ತೆಗೆದುಕೊಂಡು ಹೋಗಿ ರಕ್ತ ಪ್ರೋಕ್ಷಿತ ಮಾಡಿ ಆ ವರ್ಷಕ್ಕೆ ಬೇಕಾದಂತ ಕ್ಷಮಾಪಣೆಯನ್ನು ಅವರು ಹೊಂದಿಕೊಳ್ತಾ ಇದ್ರು. ಅಂದ್ರೆ ಯಾಜಕನು ಕೂಡ ನೆರವೇರಿಸಬೇಕಾಗಿತ್ತು, ಜನಗಳಿಗೋಸ್ಕರ ಪ್ರಾಣಿಯನ್ನು ವಧೆ ಮಾಡಬೇಕಾಗಿತ್ತು. ಆದ್ರೆ ಈ ಶ್ರೇಷ್ಠ ಮಹಾಯಾಜಕನಾಗಿರತಕ್ಕಂತ ಯೇಸು ಕ್ರಿಸ್ತನು ಪ್ರಾಣಿಯಾಗಲಿ ಅಥವಾ ಅವುಗಳ ರಕ್ತವನ್ನು ಆತನು ತೆಗೆದುಕೊಂಡು ಹೋಗ್ಲಿಲ್ಲ, ತನ್ನನ್ನೇ ಆತನು ಯಜ್ಞವನ್ನಾಗಿ ಅರ್ಪಣೆ ಮಾಡ್ದ ಮತ್ತು ತನ್ನ ಸ್ವರಕ್ತದಿಂದ ಜನರನ್ನು ಕೊಂಡುಕೊಂಡಿದ್ದಾನೆ. ಅಂದ್ರೆ ತನ್ನನ್ನೇ ಒಂದು ಯಜ್ಞವನ್ನಾಗಿ ಅರ್ಪಿಸಿದ್ದಾನೆ ಎಂಬತಕ್ಕಂಥದ್ದು ಭಯಂಕರ ಶ್ರೇಷ್ಠವಾದಂತ ಒಂದು ಸಂಗತಿಯಾಗಿದೆ. And so Jesus is greater than priest, and in that for the faithfulness he gave the example of Moses, and for the priesthood he gives the example of Melchizedek. ಎರಡನೇ ಒಂದು ಎಚ್ಚರಿಕೆಯ ವಾಕ್ಯ ಭಾಗದಲ್ಲಿ ಅವನು ಮೋಶೆಯ ಒಂದು ಉದಾಹರಣೆ ತೆಗೆದುಕೊಂಡು, ಮೋಶೆಯ ನಂಬಿಗಸ್ತಿಕೆಯ ಉದಾಹರಣೆ ತೆಗೆದುಕೊಂಡು ಮಾತನಾಡ್ತ. ಈಗ ಮೂರನೆಯ ಎಚ್ಚರಿಕೆಯ ವಾಕ್ಯ ಭಾಗ, ಅದು 5ನೇ ಅಧ್ಯಾಯ ವಚನ 11ರಿಂದ 6ನೇ ಅಧ್ಯಾಯ 20ನೇ ವಚನದವರೆಗೂ ಮಾತನಾಡ್ತಾನೆ. ಇಲ್ಲಿ ಮೆಲ್ಕಿಸೆದಕನ ಒಂದು ಉದಾಹರಣೆ ತೆಗೆದುಕೊಂಡು ಅವರನ್ನು ಪ್ರಬೋಧಿಸ್ತಾ ಇದ್ದಾರೆ. If you want to know about Melchizedek, very few things were there in the Bible, but in Genesis chapter 14, 18 to 20, we have few things about Melchizedek. Genesis chapter 14, 18 to 20. ಆದಿಕಾಂಡ 14ನೇ ಅಧ್ಯಾಯ ವಚನ 18ರಿಂದ 20ರವರೆಗೆ ಪ್ರಪ್ರಥಮ ಬಾರಿಗೆ ಮೆಲ್ಕಿಸೆದಕನ ಬಗ್ಗೆ ನಮಗೆ ತಿಳ್ಕೊಳ್ಳುವಂತ ಅಂಶಗಳು ಉಂಟು. ಅವನ ಬಗ್ಗೆ ಪರಿಚಯ ಪ್ರಪ್ರಥಮ ಬಾರಿಗೆ ಅಲ್ಲಿದೆ. ಆದಿಕಾಂಡ 14, 18ರಿಂದ 20. So then Melchizedek, king of Salem, brought out of bread and wine. He was the priest of God Most High, and he blessed him and said, "Blessed be Abraham of God Most High, possessor of heaven and earth, and blessed be God Most High, who has delivered your enemies into your hands." So there you see Abraham and then Melchizedek, and Abraham gave him a tithe of all. ನೋಡಿ 18ರಿಂದ 20ನೇ ವಚನ ನೀವು ಗಮನಿಸಿದ್ರೆ, ಆದಿಕಾಂಡ 14ರಲ್ಲಿ ಸಾಲೇಮಿನ ಅರಸನಾದ ಮೆಲ್ಕಿಸೆದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷರಸವನ್ನು ಕೊಟ್ಟನು ಅಬ್ರಹಾಮನಿಗೆ. ಇವನು ಪರಾತ್ಮನಾದ ದೇವರ ಯಾಜಕನಾಗಿದ್ದನು. ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಮನಾದಂತ ದೇವರ ಆಶೀರ್ವಾದ ಅಬ್ರಹಾಮನಿಗೆ ಆಗಲಿ. ಪರಾತ್ಮನಾದ ದೇವರು ನಿನ್ನ ಶತ್ರುಗಳನ್ನು ಕೈಗೆ ಒಪ್ಪಿಸಿದಾಗ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಈಗ ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಮೆಲ್ಕಿಸೆದಕನಿಗೆ ಕೊಟ್ಟನು. And there's one more reference in Psalm 110 verse number 4. Psalm 110, Psalm 110 verse number 4. ಒಂದು ವಾಕ್ಯ ಭಾಗ ಇದೆ, ಕೀರ್ತನೆ 110 4ನೇ ವಚನ ಮೆಲ್ಕಿಸೆದಕನ ಬಗ್ಗೆ. The Lord has sworn and will not relent. You are a priest forever, according to the order of Melchizedek. ನೋಡಿ 4ನೇ ವಚನ, ಕೀರ್ತನೆ 110 4ನೇ ವಚನ. ನೀನು ಸದಾ ಕಾಲವು ಮೆಲ್ಕಿಸೆದಕನ ತರ ಯಾಜಕನು ಎಂದು ಯೆಹೋವನು ಆಣೆ ಇಟ್ಟು ನುಡಿದಿದ್ದಾನೆ, ಪಕ್ಷಾತಾಪ ಪಡುವುದಿಲ್ಲ. ಸೊ ಮೆಲ್ಕಿಸೆದಕನ ತರ ಸದಾ ಕಾಲವು ಯಾಜಕನು ಮಹಾಯಾಜಕನು ಎಂಬುದಾಗಿ ಇಲ್ಲಿ ಕೊಡಲ್ಪಟ್ಟಿದೆ. So Melchizedek, the name means the king of righteousness. ನೀತಿಯ ಅರಸನು ಎಂಬುದಾಗಿ ಮೆಲ್ಕಿಸೆದಕನಿಗೆ ಅರ್ಥ ನೀತಿಯ ಅರಸನು. Any priest or high priest, he cannot be the one out of Aaron's lineage. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಯಾಜಕನ ಅರ್ಹತೆ, ಯಾಜಕನು ಆರೋನನ ವರ್ಗದವನಿಂದ ಬಂದಂತವನಾಗಿರ್ಬೇಕಾಗಿತ್ತು. He should be a Levite, right? Aaron was a Levite anyway.
ಲೇವಿಯರ ಕುಲದಿಂದ ಬಂದಂತ ಆರೋನನ ವಂಶಸ್ಥನಾಗಿರಬೇಕು ಯಾಜಕನು. But then he cannot be eternal. The priest cannot be eternal. ಎರಡನೇದಾಗಿ ಈ ಯಾಜಕನು ನಿತ್ಯತ್ವವಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ನಿತ್ಯವಾದಂತ ಯಜ್ಞ ಸಮರ್ಪಣೆಗಳನ್ನು ಅವನು ಕೊಡ್ಲಿಕ್ಕೆ ಆಗೋದಿಲ್ಲ. ಅವನು ಕೇವಲ ಸೀಮಿತವಾಗಿದ್ದಾನೆ. And the priest cannot be a king forever. ಈ ಯಾಜಕನು ರಾಜನಾಗಿ ಅರಸನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವೇ ಇಲ್ಲ. And the high priest cannot bring a new covenant. ಮತ್ತೆ ಮೂರನೇದಾಗಿ ಒಬ್ಬ ಮಹಾಯಾಜಕನು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವಂತ ಅರ್ಹತೆ ಕೂಡ ಅವನಿಗಿಲ್ಲ. He can only preach about the righteousness that is already there. He cannot bring a new righteousness to people. ಹೊಸ ಒಡಂಬಡಿಕೆಯ ಶಾಸನಗಳನ್ನು ಅವನು ರೂಪಿಸ್ಲಿಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಏನು ಕೊಡಲ್ಪಟ್ಟಿದೆಯೋ ಅದನ್ನು ಮಾತ್ರ ಅವನು ತಿಳಿಸಬೇಕು, ಬೋಧಿಸಬೇಕಾಗಿದೆ ಜನರಿಗೆ. So that's about priest and high priest. But now the writer of Hebrews says, now Jesus is even greater than Melchizedek. You know, Melchizedek, he has not come from Aaron's lineage. ಇಲ್ಲಿ ಪ್ರಮುಖವಾದ ಸಂಗತಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಮೆಲ್ಕಿಸೆದಕನ ಉದಾಹರಣೆ ತೆಗೆದುಕೊಳ್ತಿದ್ದೀನಿ ಅಂತ ನೋಡುವಾಗ, ಮೆಲ್ಕಿಸೆದಕನು ಲೇವಿಯ ಕುಲದ ಆರೋನನ ವಂಶಸ್ಥದಿಂದ ಬರಲಿಲ್ಲ. ಅದಕ್ಕೆ ಮುಂಚಿತವಾಗಿಯೇ ಮೆಲ್ಕಿಸೆದಕನು ಅಬ್ರಹಾಮನ ದಿನಮಾನಗಳಲ್ಲಿ ಅಬ್ರಹಾಮನಿಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಅರ್ಥ ಏನಂದ್ರೆ, ಲೇವಿಯ ಕುಲ ಸ್ಥಾಪಿತವಾಗುವುದಕ್ಕಿಂತ ಮುಂಚಿತವಾಗಿಯೇ ಮೆಲ್ಕಿಸೆದಕನು ಕಾಣಿಸ್ಕೊಳ್ಳುವ ಕಾರಣ ಲೇವಿಯ ಕುಲದ ಯಾಜಕತ್ವಕ್ಕಿಂತ ಶ್ರೇಷ್ಠವಾದಂತ ಯಾಜಕತ್ವ ಅದು ಯೇಸು ಕ್ರಿಸ್ತನ ಮಹಾಯಾಜಕನ ಯಾಜಕತ್ವವಾಗಿದೆ. That's what I'm supposed to say. That's right. He was away from Levite's line, completely away from Aaron's line, and you cannot just say he is one of the priests or one of the high priests. He's entirely different. He's not one of them. He is separate. He's distinct, entirely different. And that's why even Jewish Levites and priests and high priests look at Melchizedek in a unique way, in a different look. They count him even greater than them. So ಇವನು ಲೇವಿಯ ಕುಲ ಸ್ಥಾಪಿತವಾದಂತ ದಿನಮಾನಗಳಲ್ಲಿ ಕಾಣಿಸ್ಕೊಳ್ತಲ್ಲ, ಅದಕ್ಕೆ ಮುಂಚಿತವಾಗಿಯೇ ಅಬ್ರಹಾಮನ ದಿನಮಾನಗಳಲ್ಲಿ ಕಾಣಿಸ್ಕೊಳ್ಳುವ ಕಾರಣ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಯಹೂದ್ಯರು ಕೂಡ ಈ ರೀತಿಯಾಗಿ ಪರಿಗಣಿಸಿದ್ರು. ಈತನೇ ಮೆಲ್ಕಿಸೆದಕನನ್ನೇ ಒಂದು ಶ್ರೇಷ್ಠವಾದಂತ ಯಾಜಕತ್ವದ ಉದಾಹರಣೆಯನ್ನಾಗಿ ಅಥವಾ ನಿದರ್ಶನವನ್ನಾಗಿ ಅವರು ತೆಗೆದುಕೊಂಡಿದ್ರು. ಯಾಕಂದ್ರೆ ಇದನ್ನು ದೇವರು ತಾನೇ ಯಾಜಕತ್ವಕ್ಕೆ ಕಾರಣನು ಎಂಬುದಾಗಿ ಅವರು ಅರ್ಥ ಮಾಡಿಕೊಂಡಿದ್ರು. Listen carefully. Levites' priesthood was different. It's hereditary. ಲೇವಿಯರ ಒಂದು ಯಾಜಕತ್ವ ಎಂಬತಕ್ಕಂಥದ್ದು ವಂಶವಾಗಿ ಮುಂದುವರಿಯುವಂತದ್ದಾಗಿತ್ತು ಹಳೆ ಒಡಂಬಡಿಕೆಯಲ್ಲಿ. But Melchizedek's priesthood stood alone without hereditary. ಆದರೆ ಮೆಲ್ಕಿಸೆದಕನ ಯಾಜಕತ್ವ ಎಂಬತಕ್ಕಂಥದ್ದು ಯಾವುದೇ ವಂಶಕ್ಕೆ ಅದು ನಿಕಟವಾಗದೆ ಅದು ತಾನೇ ನಿಂತುಕೊಂಡಿತ್ತು. ವಂಶಾವಳಿಗಳ ಒಂದು ಗಳಲ್ಲಿ ಅಡಕವಾಗದೆ ತಾನೇ ನಿಂತುಕೊಂಡಿತ್ತು. And Christ's priesthood is similar to Melchizedek's order. ಯೇಸು ಕ್ರಿಸ್ತನ ಮಹಾಯಾಜಕತ್ವವನ್ನು ಕೇವಲ ಮೆಲ್ಕಿಸೆದಕನ ಮಹಾಯಾಜಕದ ತರವೇ ಇದೆ ಎಂಬುದಾಗಿ ಆ ಒಂದು ಮೆಲ್ಕಿಸೆದಕನ ಮಹಾಯಾಜಕತ್ವಕ್ಕೆ ಮಾತ್ರ ಹೋಲಿಕೆ ಮಾಡಕ್ಕಾಗುತ್ತೆ ಹೊರತು ಲೇವಿಯರ ಮಹಾಯಾಜಕತ್ವಕ್ಕೆ ಇಲ್ಲವೇ ಇಲ್ಲ. Remember, Melchizedek was not pre-incarnation of Christ. He is different human being. ಹಳೆ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಹಾಗೆ ಇದ್ದಂತ ವ್ಯಕ್ತಿ ಎಂಬುದಾಗಿ ನಾವು ತೆಗೆದುಕೊಳ್ಳಬಾರದು. ಈತನು ಪರಿಪೂರ್ಣವಾಗಿ ಪ್ರತ್ಯೇಕವಾದಂತ ಒಬ್ಬ ವ್ಯಕ್ತಿ ಹಳೆ ಒಡಂಬಡಿಕೆಯಲ್ಲಿ ಗಮನಿಸುವಂತದ್ದು. Okay, he is not the Christ of the Old Testament. ಹಳೆ ಒಡಂಬಡಿಕೆಯ
ಕ್ರಿಸ್ತನು ಎಂಬುದಾಗಿ ನಾವು ತೆಗೆದುಕೊಳ್ಳಬಾರದು. And so whatever the situation is, he's trying to say, Hebrews writer trying to say, his priesthood is entirely different. Jesus Christ's priesthood is entirely different. He's not just priest alone, he's high priest. They are greater than anyone, greater than Levite hereditary priests, and he is even greater than Melchizedek, who is greater than the Levites. ಇಲ್ಲಿ ಗ್ರಂಥಕರ್ತನು ಪ್ರಸ್ತಾಪಿಸುವಾಗ ಸ್ಪಷ್ಟಪಡಿಸ್ತಾ ಇದ್ದಾನೆ, ಲೇವಿಯರ ಯಾಜಕತ್ವಕ್ಕಿಂತಲೂ ಯೇಸು ಕ್ರಿಸ್ತನು ಶ್ರೇಷ್ಠವಾದಂತ ಯಾಜಕತ್ವವನ್ನು ಸ್ಥಾಪಿಸಿದ್ದಾನೆ. ಮೆಲ್ಕಿಚೆದಕನ ತರವಾದಂತ ಯಾಜಕತ್ವ ಇದ್ದರೂ ಕೂಡ ಮೆಲ್ಕಿಚೆದಕನ ಯಾಜಕತ್ವಕ್ಕಿಂತಲೂ ಶ್ರೇಷ್ಠವಾದಂತ ಯಾಜಕತ್ವ ಯೇಸು ಕ್ರಿಸ್ತನ ಯಾಜಕತ್ವ. ಯಾಕಂದ್ರೆ ಇದು ನಿರಂತರವಾದದ್ದು, ಇದು ಅಳಿಯದೇ ಇರತಕ್ಕಂಥದ್ದು, ಇದು ನೂತನ ಸಾಕ್ಷ್ಯ ಒಡಂಬಡಿಕೆಯನ್ನು ಸ್ಥಾಪಿಸಿರತಕ್ಕಂಥದ್ದು. ಸೊ ಇದಕ್ಕೆ ಯಾವುದನ್ನು ನಾವು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಗ್ರಂಥಕರ್ತನು ಪ್ರಸ್ತಾಪಿಸ್ತಾ ಇದ್ದಾರೆ. I am happy and I am glad if you are happy to find a high priest like Jesus. ಯೇಸು ಕ್ರಿಸ್ತನು ಎಂಬ ಒಬ್ಬ ಶ್ರೇಷ್ಠವಾದಂತ ಮಹಾಯಾಜಕನು ನಮಗೋಸ್ಕರ ಇದ್ದಾನಲ್ಲ, ನಾವು ಸಂತೋಷಿಸಬೇಕು. ಇದರ ಶ್ರೇಷ್ಠತೆಯ ಪ್ರಾಮುಖ್ಯತೆಯಲ್ಲಿ ನಾವು ಆನಂದಿಸಬೇಕಾಗಿದೆ. Please remember carefully, high priest or priest, they are only there to help us, but Jesus Christ, he is there to die for us. ನೋಡಿ, ಯಾಜಕರುಗಳು ಕೇವಲ ದೇವರ ಬಳಿಗೆ ನಮ್ಮನ್ನು ನಡೆಸಲಿಕ್ಕೆ ಸಹಾಯ ಮಾಡ್ತಾರೆ ಅಷ್ಟೇ. ಆದ್ರೆ ಈ ಮಹಾಯಾಜಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಯಜ್ಞಾರ್ಪಿತವಾದಂತ ಶ್ರೇಷ್ಠವಾದಂತ ಮಹಾಯಾಜಕನಾಗಿದ್ದಾನೆ. ತಾನೇ ಯಜ್ಞಾರ್ಪಿತನಾದ. We can directly approach him, go to his feet. ನಾವು ಒಬ್ಬ ಯಾಜಕನ ಮೂಲಕವಾಗಿ ಹೋಗುವಂತ ಅವಶ್ಯಕತೆ ಇಲ್ಲ. ದೇವರ ಸನ್ನಿಧಾನಕ್ಕೆ ಅಥವಾ ಆತನ ಪ್ರಸನ್ನತೆಗೆ ನೇರವಾಗಿ ಯೇಸು ಕ್ರಿಸ್ತನ ಮೂಲಕ ನೇರವಾಗಿ ಆತನ ಪಾದಗಳಲ್ಲಿ ಅಥವಾ ಆತನ ಸಿಂಹಾಸನದ ಮುಂದೆ ಕಾಣಿಸಿಕೊಳ್ಳಲಿಕ್ಕೆ ನಮಗೆ ಪ್ರವೇಶ ಮತ್ತು ಅವಕಾಶ ಉಂಟು. I am very happy about Jesus Christ. He is my high priest. ನನ್ನ ಸೇವೆಯಲ್ಲಿ ನಾನು ಯಾವಾಗಲೂ ಯೇಸು ಕ್ರಿಸ್ತನೇ ನನಗೆ ಶ್ರೇಷ್ಠವಾದಂತ ಮಹಾಯಾಜಕನಾಗಿದ್ದಾನಲ್ಲ ಎಂಬ ವಿಷಯದಲ್ಲಿ ನಾನು ಸಂತೋಷಿಸ್ತೇನೆ. ಯಾಕಂದ್ರೆ ನನಗೋಸ್ಕರ ಆತನು ತನ್ನನ್ನೇ ಯಜ್ಞವನ್ನಾಗಿ ಅರ್ಪಿಸಿದ. And in chapter 3 verses 1 to 3 we see the third warning. Chapter 6 1 to 3. 6ನೇ ಅಧ್ಯಾಯ ವಚನ 1ರಿಂದ 3ರಲ್ಲಿ ಏನ್ ಗಮನಿಸ್ತೀರಾ ಅಂದ್ರೆ ಮೂರನೆಯ ಎಚ್ಚರಿಕೆಯ ವಾಕ್ಯ ಭಾಗ. He said, leaving the discussion of elementary principles of Christ, let us go on to perfection, not laying against the foundation of repentance from dead works and of faith towards God, of the doctrine of baptisms, of laying on of hands, of resurrection of the dead, and of eternal judgment. And this we will do if God permits. ನೋಡಿ, 6ನೇ ಅಧ್ಯಾಯ. ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಪಕ್ಕಕ್ಕೆ ಇಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು ಮತ್ತು ಸ್ನಾನ ಹಸ್ತಾರ್ಪಣೆಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನದ ವಿಷಯ, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ತಿವಾರ ಹಾಕದೆ, ಅಂದ್ರೆ ಅವುಗಳನ್ನ ಆಲ್ರೆಡಿ ತಿಳ್ಕೊಂಡಿದ್ದೇವೆ. ಈಗ ಕ್ರಿಸ್ತನ ವಿಷಯವಾದ ಈ ಪ್ರಥಮ ಬೋಧನೆಗಳನ್ನು ಕುರಿತು ಅವುಗಳಲ್ಲೇ ನಾವು ಮಾತಾಡಿಕೊಂಡು ಇರದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು ಎಂಬುದಾಗಿ, ಅಂದ್ರೆ ಅವರನ್ನು ಪರಿಪಕ್ವತೆಯ ಕಡೆಗೆ ನೀವು ಸಾಗುತ್ತಾ ಹೋಗ್ಬೇಕೆಂಬುದಾಗಿ ಪ್ರಬೋಧಿಸ್ತಾ ಇದ್ದಾನೆ. He was telling them how long you want to stay with a base doctrinal things or base theological words on just the basic foundation of devotion. How long you are going to be a basic person like that? You need to update and upgrade.
ಇಲ್ಲಿವರೆಗೂ ಇನ್ನೂ ಅಸ್ಥಿವಾರಗಳಲ್ಲಿಯೇ ನೀವು ಇದ್ದೀರಾ ಅಂದ್ರೆ ನೀವು ಬೆಳೀತಾ ಇಲ್ಲ. ನೀವು ಅಂದ್ರೆ ನೀವು ನೀವು ಕ್ರಿಸ್ತಿಯ ಜೀವಿತದಲ್ಲಿ ನೀವು ಬೆಳೀತಾ ಇಲ್ಲ ಎಂಬುದಾಗಿ ಅವರಿಗೆ ತೋರಿಸ್ಕೊಡ್ತಾ ಇದ್ದಾನೆ. ಇನ್ನು ಅಸ್ಥಿವಾರಗಳ ವಿಷಯಗಳಲ್ಲಿಯೇ ಪ್ರಥಮ ಬೋಧನೆಗಳಲ್ಲಿಯೇ ಮಾತಾಡ್ಕೊಂಡಿದ್ದೀರಲ್ಲ, ಎಲ್ಲಿವರೆಗೂ ಅಲ್ಲಿದ್ದೀರಾ? ಯಾಕೆ ನೀವು ಬೆಳೆಯುತ್ತಾ ಇಲ್ಲ? ಯಾಕೆ ನೀವು ಆತ್ಮೀಕತೆಯಲ್ಲಿ ವೃದ್ಧಿಗೊಳ್ಳುತ್ತಾ ಇಲ್ಲ? ಪರಿಪಕ್ವತೆಗೆ ಯಾಕೆ ಬರ್ತಾ ಇಲ್ಲ ಎಂಬುದಾಗಿ ಅವರನ್ನು ಎಚ್ಚರಿಸ್ತಾ ಇದ್ದಾರೆ. Even in 4 to 8, that's what he was talking. You need to go towards the maturity, please. That's what he was telling. 4ರಿಂದ 8ರವರೆಗೆ ನೀವು ಗಮನಿಸಿದ್ರೆ ನೀವು ಪರಿಪಕ್ವತೆಯಲ್ಲಿ ಬೆಳೆಯಬೇಕು ಎಂಬುದಾಗಿ ಅವರನ್ನು ಪ್ರಬೋಧಿಸ್ತಾ ಇದ್ದಾನೆ. So you get any problem, you go out of God, and then when you get a blessing, again you come to God. Again after some time you get a problem, you go out of God, and then you are very free from that problem, you came to God again. You see, this is not something like a game or something. You like, you come in, you don't like, you don't go, you go out. It's not something like that. It's a maturity. Once you come in, you are in until you die. That's it. ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡಂತ ಕೆಲವರಲ್ಲಿ ಅಸ್ಥಿರತೆ ಬಹಳಷ್ಟಿದೆ. ಚೆನ್ನಾಗಿ ಗಮನಿಸಬೇಕು. ಕೆಲವರು ಆಶೀರ್ವಾದಗಳನ್ನು ನೋಡಿ ಕ್ರೈಸ್ತತ್ವವನ್ನು ಹಿಂಬಾಲಿಸುವಂತ ಕ್ರೈಸ್ತರಿದ್ದಾರೆ. ಆಶೀರ್ವಾದಗಳು ಬರುವಾಗ ಮಾತ್ರ ಸಂತೋಷವಾಗಿರ್ತಾರೆ, ಉಲ್ಲಾಸವಾಗಿರ್ತಾರೆ, ಎಲ್ಲವೂ ಇದ್ದಾಗ ಸಂತೋಷವಾಗಿರ್ತಾರೆ. ಏನೂ ಇಲ್ಲದಿರುವಾಗ ಅಥವಾ ಎಲ್ಲವೂ ಅವರಿಂದ ತೆಗೆಯಲ್ಪಡುವಾಗ ಬಹಳ ದುಃಖದಲ್ಲಿ ಅಥವಾ ದೇವರನ್ನು ಶಪಿಸುವಂತದ್ರಲ್ಲಿ ಅಥವಾ ದೇವರಿಂದ ದೂರವಾಗ್ಬಿಡ್ತಾರೆ. ಅದು ನಿಜವಾದಂತ ಕ್ರೈಸ್ತ ನಂಬಿಕೆಯಲ್ಲ. ಆಶೀರ್ವಾದ ಇದ್ರೂ ಕೂಡ ಇಲ್ಲದೆ ಇದ್ರೂ ಕೂಡ, ದೇವರ ಪ್ರಸನ್ನತೆಯನ್ನು ಅನುಭವಿಸಿದ್ರು ಕೂಡ ಅನುಭವಿಸದೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಕ್ರಿಸ್ತ ನಂಬಿಕೆ ಎಂಬತಕ್ಕಂಥದ್ದು ದೃಢವಾಗಿ ಪರಿಪಕ್ವತೆಯಲ್ಲಿ ಬೆಳಿಬೇಕಾದ್ರೆ ನಾವು ಅಂದ್ರೆ ಆ ಒಂದು ತಿಳುವಳಿಕೆಯತ್ತ ನಾವು ಸಾಗುತ್ತಾ ಇರ್ಬೇಕು. ಪರಿಶುದ್ಧತೆಯ ತಿಳುವಳಿಕೆಯತ್ತ ದಿನದಿಂದ ದಿನ ಸ್ಥಿರವಾಗಿ ನಿಂತುಕೊಂಡು ಸಾಗುತ್ತಾ ಇರ್ಬೇಕು. And after he completes talking about priesthood, supersedes the old one, and then he said it's a greater one. And now he's coming to the superior sacrifice in chapter 9. The sacrifice that he made was also superior than any sacrifices of the Old Testament that you see in the Leviticus. 4ನೇ ಅಧ್ಯಾಯಕ್ಕೆ ನೀವು ಬರುವಾಗ ಹಳೆಯ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಂತ ಎಲ್ಲಾ ಯಜ್ಞಾರ್ಪಣೆಗಳಿಗಿಂತಲೂ ಶ್ರೇಷ್ಠವಾದಂತ ಯಜ್ಞಾರ್ಪಣೆ ಅದು ಯೇಸು ಕ್ರಿಸ್ತನ ಯಜ್ಞಾರ್ಪಣೆ ಎಂಬುದಾಗಿ ತೋರಿಸ್ಕೊಡ್ತಾ ಇದ್ದಾನೆ. Have you seen anybody offering sacrifices today? ಮನೆಗಳಲ್ಲಿ ಯಜ್ಞಾರ್ಪಣೆಗಳನ್ನು ಮಾಡುವಂತ ಜನಗಳನ್ನು ನೀವು ಗಮನಿಸಿದ್ದೀರಾ? Have you anybody seen it? I mean, today is any sacrifices in your place around somewhere? We see. Oh, yeah. I was invited to preach in some very remote jungle area. I went to that place, and people have hindered me, and the team with me say, Pastor, please don't go that side. They were giving human sacrifices there right now. This is the day, and this is the time, evening 5 o'clock. They're giving human sacrifices. They usually give the one who is new to that place. If anybody comes there, they give human sacrifice. So please don't go there. Don't go that side. Let's go tomorrow for sharing gospel, just tract distribution and sharing gospel. Let's go tomorrow. Please don't go today. ಸ್ಥಳಕ್ಕೆ ಸೇವೆಗೋಸ್ಕರವಾಗಿ ನಾನು ಹೋಗಿದ್ದೆ. ಅದು ನನಗೆ ಅಪರಿಚಿತವಾದಂತ ಸ್ಥಳ. ಸೊ ಅಲ್ಲಿ ರಾತ್ರಿ ಅಲ್ಲಿ ಉಳ್ಕೊಂಡಾಗ ನಾನು ಇನ್ನೊಂದು ಸ್ಥಳಕ್ಕೆ ಹೋಗಬೇಕೆಂಬುದಾಗಿ ಅವರೊಟ್ಟಿಗೆ ಅವಲೋಕಿಸುವಾಗ ಅಲ್ಲಿನ ಜನರು ಹೇಳಿದ್ರು, ಸೇವಕರೇ, ಆ ಸ್ಥಳಕ್ಕೆ ಸದ್ಯಕ್ಕೆ ರಾತ್ರಿಯಲ್ಲಿ ನಾವು ಹೋಗುವುದು ಬೇಡ. ಯಾಕಂದ್ರೆ ಯಾರಾದ್ರೂ ಹೊಸಬರನ್ನು ಕಂಡ್ರೆ ಈ ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಏನಂದ್ರೆ ಪದ್ಧತಿ ಏನಂದ್ರೆ ಹೊಸಬರನ್ನು ತೆಗೆದುಕೊಂಡು ಹೋಗಿ ಅವರು ಏನ್ ಮಾಡ್ತಾರೆ, ಯಜ್ಞಾರ್ಪಣೆ ಮಾಡ್ಬಿಡ್ತಾರೆ ಅವರ ದೇವತೆಗಳಿಗೆ. ಅಂತ ಪದ್ಧತಿಗಳು ಸಂಸ್ಕಾರಗಳು ಇರುವಂತ ಸ್ಥಳವಾಗಿದೆ, ಭಯಂಕರವಾದಂತ ಸ್ಥಳ. ಆದ ಕಾರಣ ಎಚ್ಚರ ವಹಿಸೋಣ, ಆ ಸ್ಥಳಕ್ಕೆ ಇವತ್ತು ನಾವು ಹೋಗೋದು ಬೇಡ ಎಂಬುದಾಗಿ ನನಗೆ ಹೇಳಿದ್ರು. ಸೊ ಈ ರೀತಿಯಾಗಿ ಈ ದಿನಮಾನಗಳಲ್ಲಿ ಕೂಡ
ಕುರಿ ಕೋಣ ಅಥವಾ ಪ್ರಾಣಿಗಳನ್ನು ಯಜ್ಞಾರ್ಪಣೆ ಮಾಡೋದಲ್ಲ, ಜನರನ್ನು ಮನುಷ್ಯರನ್ನು ಬಲಿ ಕೊಡುವಂತ ಯಜ್ಞಾರ್ಪಣೆಯ ವಿಷಯಗಳನ್ನು ನಾವು ಕೇಳ್ತಾ ಇದ್ದೇವೆ. Yes, that's what I'm trying to say, that for that reason I'm giving the example. How can you give up sacrifices even today? Now the sacrifice that was made on the cross is an ultimate, and it doesn't, you don't need any more sacrifices beside that. If you do any more sacrifices beside that, you are putting that ultimate sacrifice to shame. That's final one, finished. ಯಾಕೆ ನಾನು ಈ ವಿಷಯ ಒತ್ತಿ ಹೇಳ್ತಿದ್ದೀನಿ ಅಂದ್ರೆ, ಯಜ್ಞಾರ್ಪಣೆಗೆ ಅಂತ್ಯವಾಗಿದೆ. ಯೇಸು ಕ್ರಿಸ್ತನೇ ಕೊನೆಯ ಯಜ್ಞಾರ್ಪಣೆಯಾಗಿರುವ ಕಾರಣ ನಾವು ಇನ್ನು ಮೇಲೆ ಯಾವ ಯಜ್ಞಾರ್ಪಣೆಗಳನ್ನು ಮಾಡುವಂತ ಹಂಗಿನಲ್ಲಿ ಇಲ್ಲ. ಯಾಕಂದ್ರೆ ಒಂದು ವೇಳೆ ಜನರು ಅದನ್ನು ತಿಳಿಯದೆ ಮಾಡ್ತಾ ಇದ್ರೆ, ಸೃಷ್ಟಿಕರ್ತನನ್ನು ಅಥವಾ ದೇವರು ತಾನೇ ನಮಗೋಸ್ಕರವಾಗಿ ಯಜ್ಞಾರ್ಪಣೆಯನ್ನಾಗಿ ಕೊಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ಅವರು ಅಗೌರವಕ್ಕೆ ಒಳಪಡಿಸಿದ ಹಾಗೆ. ಸೊ ಅದ ಕಾರಣ ಎಚ್ಚರ ವಹಿಸೋಣ. ಯಾವ ಯಜ್ಞಾರ್ಪಣೆಗಳು ಅವಶ್ಯಕತೆ ಇಲ್ಲ. ದೇವರ ಮುಂದೆ ನೇರವಾಗಿ ಕ್ರಿಸ್ತನ ಮೂಲಕ, ಅದನ್ನ ನಂಬಿಕೆಯ ಮೂಲಕವಾಗಿ ನೇರವಾಗಿ ನಮಗೆ ಪ್ರವೇಶವಾಗಿದೆ. ಯೇಸು ಕ್ರಿಸ್ತನ ಯಜ್ಞಾರ್ಪಣೆಯೇ ಎಲ್ಲದಕ್ಕಿಂತ ಶ್ರೇಷ್ಠವಾದ ಕೊನೆಯ ಯಜ್ಞಾರ್ಪಣೆಯಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. The only sacrifice that we have today is, the only sacrifice that we have today is you give yourself as a living sacrifice. That's the only sacrifice existing today. No more killing of the animals or anybody. You kill yourself in the sense, I'm not talking about your blood and life, but you give yourself to God. You die yourself and let Jesus live in you. You just lose yourself and let Jesus be, freed upon your life. Let people see. That's the only sacrifice existing today. No other sacrifices. ನಿಜವಾಗಿ ಹೇಳ್ಬೇಕಾದ್ರೆ ಯಜ್ಞಾರ್ಪಣೆಗಳು ಯೇಸು ಕ್ರಿಸ್ತನಲ್ಲಿ ಅಂತ್ಯಗೊಂಡಿದೆ. ಯಾಕಂದ್ರೆ ಯೇಸು ಕ್ರಿಸ್ತನೇ ಕೊನೆಯ ಯಜ್ಞಾರ್ಪಣೆಯಾಗಿದ್ದಾನೆ. ಬೇರೆ ಯಾವುದನ್ನು ದೇವರು ಸ್ವೀಕರಿಸುವುದಿಲ್ಲ. ಆದ್ರೆ ನಿಜವಾಗಿಯೂ ಯಜ್ಞಾರ್ಪಣೆ ಎಂಬುದರ ವಿಷಯವಾಗಿ ಯೋಚನೆ ಮಾಡಿದ್ರೆ, ಸಜೀವವುಳ್ಳ ಯಜ್ಞ ಎಂಬತಕ್ಕಂಥದ್ದು ವಿಶ್ವಾಸಿಗಳಾದಂತ ನಾವುಗಳೇ ಆಗಿದ್ದೇವೆ. ಅಂದ್ರೆ ನಮ್ಮನ್ನು ದೇವರ ಸನ್ನಿಧಾನದಲ್ಲಿ ಪ್ರತಿದಿನ ಆತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡುವಂತದ್ದೇ ಸಜೀವವುಳ್ಳ ಯಜ್ಞ. So he said, he was, and with this we are coming to chapter 10, the fourth warning in chapter 10. ಇದರೊಟ್ಟಿಗೆ ನಾವು 10ನೇ ಅಧ್ಯಾಯಕ್ಕೆ ನಾವು ಬರ್ತಾ ಇದ್ದೇವೆ. He just gave the fourth warning there about sin of people and their problems there. If you are a just man, you should live by faith. And if you are living by faith, please stop sinning. That's what we see there. ಒಂದು ಎಚ್ಚರಿಕೆಯ ವಾಕ್ಯ ಭಾಗ ಇಬ್ರಿಯ ಪುಸ್ತಕದಲ್ಲಿ ನಮಗೆ ಕೊಡಲ್ಪಟ್ಟಿದೆ. 10ನೇ ಅಧ್ಯಾಯ 19 ರಿಂದ 39. And you might be thinking it's very difficult for me to live without sin. Is there anyone speaking like that? ಪಾಪದಿಂದ ಆಗ್ತಾ ಇದೆ ನೋಡಿ ಪಾಸ್ಟರ್, ಏನೋ ಹಿಂದ್ಗಡೆ ಬಹಳ ಸೌಂಡ್ ಬರ್ತಾ ಇದೆ ನೋಡಿ. Sir, it's 6:30 already. Our time is today. I need to. Oh yeah, I'll just stop with this. Yeah. So. Can you just continue, sir? Oh yeah, just few minutes, that's all. So he was giving us the examples also in chapter 11. If you think it's very difficult for us to live without sin, then he is giving us the examples in chapter number 11 about the people of faith. ನಂಬಿಕೆಯ ಪುರುಷರುಗಳನ್ನು 11ನೇ ಅಧ್ಯಾಯ ಅವರ ವಿಷಯವಾಗಿ ಮಾತನಾಡುವುದಕ್ಕಾಗಿ ಇವರನ್ನು ಎಚ್ಚರಿಸ್ತಾ ಇದ್ದಾನೆ. ಅವರುಗಳು ತಮ್ಮ I don't know, I get some disturbance, I'm sorry. Is it from me, sir?
ಬೇರೆ ಎಲ್ಲರೂ ಮ್ಯೂಟ್ ಮಾಡ್ಕೊಂಡಿದ್ರಲ್ಲ? ಎಲ್ಲರೂ ಹಾಗೆ ಸರ್, ನೀವು ಮಾತಾಡುವಾಗ ಮಾತ್ರ ಬರ್ತಾ ಇದೆ ಸರ್. ನೀವು ಮಾತಾಡೋ ಸೌಂಡ್ ಬರ್ತದೆ. ಕ್ಷಮಿಸ್ಬೇಕು, ಏನಾಗ್ತಿದೆ ನನಗೂ ಗೊತ್ತಿಲ್ಲ. ಎಸ್, ನಂಬಿಕೆಯ ಪುರುಷರುಗಳ ಬಗ್ಗೆ 11ನೇ ದಿನದಲ್ಲಿ ಮಾತನಾಡುತ್ತಾ ಪಾಪಕ್ಕೆ ಒಪ್ಪಿಸಿಕೊಡದಿರ್ತಕ್ಕಂಥ ಜೀವಿತವನ್ನು ನಂಬಿಕೆಯಲ್ಲಿ ಜೀವಿಸುವಂತದ್ದು ಹೇಗೆ ಎಂಬುದನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. In this chapter 11 of book of Hebrews is given some examples of both the male and female with the names and without the names too. ಪುರುಷರುಗಳು ಮತ್ತು ಸ್ತ್ರೀ ಪುರುಷರುಗಳು ಇಬ್ಬರ ವಿಷಯವಾಗಿ ಮಾತನಾಡುತ್ತಾ ಕೆಲವರು ಹೆಸರುಗಳನ್ನು ಗುರುತಿಸ್ತಾನೆ, ಕೆಲವು ಹೆಸರುಗಳನ್ನು ಹೇಳುವುದಿಲ್ಲ. ಅದೇ ಹಳೆ ಒಡಂಬಡಿಕೆಯ ಎಲ್ಲಾ ನಂಬಿಕೆಯ ಪುರುಷರುಗಳ ಬಗ್ಗೆ ಮಾತನಾಡ್ತಾ ಇದ್ದಾನೆ. You know, even Lot was considered as the righteous man. ಲೋಟನು ಕೂಡ ಒಬ್ಬ ನೀತಿವಂತನು ಎಂಬುದಾಗಿ ಪರಿಗಣಿಸಲ್ಪಟ್ಟಿದ್ದಾನೆ. Even David was considered to be a righteous man. ದಾವೀದನನ್ನು ಕೂಡ ಒಬ್ಬ ನೀತಿವಂತನು ಎಂಬುದಾಗಿ ಪರಿಗಣಿಸಿದ್ದಾನೆ. You know, though they have some of the sinful things in their lives, they were considered as men of faith because of the life that they lived. You know what we understand from here is leave all the sinful activities that you do and then just move on. Even today, even now, if you stop all the worldly things, God can make you a man of faith, a woman of faith. ನೋಡಿ, ದೇವರು ಒಂದು ಪಾಪ ರಹಿತವಾದಂತ ಜೀವಿತಕ್ಕೆ ನಮ್ಮನ್ನು ಕರೀತಾ ಇಲ್ಲ. ಆದಷ್ಟು ಪರಿಶುದ್ಧತೆಯಲ್ಲಿ ಪಾಪವನ್ನು ತೊರೆಯುತ್ತಾ ದೇವರಿಗೆ ಹತ್ತಿರವಾಗುತ್ತಾ ಈ ದುಷ್ಟ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕೆಂಬುದೇ ದೇವರ ಒಂದು ಆಶಯ, ಉದ್ದೇಶವಾಗಿದೆ. ಆದ ಕಾರಣ ಈ ನಂಬಿಕೆಯ ಪುರುಷ ಸ್ತ್ರೀಗಳ ವಿಷಯದಲ್ಲಿ ಪೌಲನು ಮಾತನಾಡುವಾಗ ಗ್ರಂಥಕರ್ತನು ಮಾತನಾಡುವಾಗ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಅವರುಗಳ ನಂಬಿಕೆಯ ಮಾರ್ಗವನ್ನು ನಾವು ಹಿಡಿಯೋಣ ಎಂಬುದಾಗಿ. ಸರ್, ಜೋಬ್ ಸರ್, ಐ ಆಮ್ ಸಾರಿ, ಐ ಆಮ್ ಗೆಟಿಂಗ್ ಸಮ್ ಡಿಸ್ಟರ್ಬೆನ್ಸ್. Can we continue, sir, for the next class? Oh yeah, this is done. I'm just done here. With this, I'm just closing it. ಇದರೊಂದಿಗೆ ನಾನು ಮುಗಿಸ್ತಾ ಇದ್ದೇನೆ. ಮೂಲಕವಾಗಿ ಹೀಬ್ರಿಯ ಪತ್ರಿಕೆ ನೀವು ಅರ್ಥ ಮಾಡ್ಕೊಂಡಿದ್ರೆ ಅಂತ ನಾನು ನಂಬ್ತೇನೆ. ಆದಷ್ಟು ನೀವು ಚೆನ್ನಾಗಿ ಓದಬೇಕು. ಈ ಔಟ್ಲೈನ್ ಉಪಯೋಗ ಮಾಡಿಕೊಂಡು ನೀವು ಓದಿದ್ರೆ ಇನ್ನೂ ಸ್ಪಷ್ಟನೆ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you for your attention and thank you. ವಂದನೆ. Thank you, Job sir, for taking time, real effort to explain this book. I hope we will go for the book of James in the next class, right? Yes, sir. Thank you, sir. ಥ್ಯಾಂಕ್ ಯು. ನಾವು ಮುಕ್ತಾಯಕ್ಕೆ ಬಂದಿದ್ದೇವೆ. ನನಗೆ ತಮಿಳ್ ಕ್ಲಾಸ್ ಇದೆ, ಅಲ್ಲಿ ನಾನು ಟೀಚಿಂಗ್ ತೆಗೆದುಕೊಡ್ಬೇಕು. ಆದ ಕಾರಣ ಇಲ್ಲಿಗೆ ನಾವು ಮುಗಿಸೋಣ. ಒಂದು ಪ್ರಕಟಣೆ ಮುಕ್ತಾಯ ಮಾಡೋದಕ್ಕಿಂತ ಮುಂಚಿತವಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ, ಮತ್ತೆ ನಾನು ಅದನ್ನ ಗ್ರೂಪ್ ನಲ್ಲಿ ಅನೌನ್ಸ್ಮೆಂಟ್ ಪ್ರಕಟಣೆ ಕಳಿಸ್ತೇನೆ. ಸೊ ಎಲ್ಲರಿಗೂ ಇದು ಎಲ್ಲಾ ಸಭಾಪಾಲಕರು, ನಮ್ಮ ಒಂದು SITS ನ ವಿದ್ಯಾರ್ಥಿಗಳಿಗೂ ಒಂದು ಪ್ರಕಟಣೆ. ನಿಮ್ಮ ಕುಟುಂಬದ ಜೊತೆಗೆ ಬರಬೇಕಾಗಿದೆ. ಈ ಶನಿವಾರ ಸಭಾಪಾಲಕರ ಮತ್ತು ವಿದ್ಯಾರ್ಥಿಗಳ ಅನ್ಯೋನ್ಯತೆ ಕೂಟ ಇರ್ತದೆ. ಪಾಸ್ಟರ್ ರಾಜು ಅವರ ಮಂಚನಹಳ್ಳಿ ಸಭೆಯಲ್ಲಿ ಬೆಳಿಗ್ಗೆ 10 ಗಂಟೆಗಿಂದ ಮಧ್ಯಾಹ್ನ 3 ಗಂಟೆವರೆಗೂ ಇರ್ತದೆ. ಪಾಸ್ಟರ್ ಪ್ರಕಾಶ್ ಅವರು ನಮಗೋಸ್ಕರ ದೂರ ಪ್ರಯಾಣ ಬೆಳೆಸಿ ನಮ್ಮ ಮಧ್ಯದಲ್ಲಿ 2 ಸೆಷನ್ ಸೇವೆಯ ಒಂದು ವಿಷಯವಾಗಿ ಬೋಧನೆ ಕೊಡ್ಲಿಕ್ಕಿದ್ದಾರೆ. ಇಂಥ ಅವಕಾಶವನ್ನು ನಾವು ಮಿಸ್ ಮಾಡ್ಕೊಳ್ಳೋದು ಬೇಡ. ಆದ ಕಾರಣ ಎಲ್ಲರೂ ನಿಮ್ಗೆ ಏನೇ ಕೆಲಸಗಳಿದ್ರು ಸ್ವಲ್ಪ ಅವುಗಳನ್ನು ಬದಿಗೊತ್ತಿ ಆ ದಿನಕ್ಕೋಸ್ಕರ ನಿಮ್ಮನ್ನು ನೀವು ಲಭ್ಯಗೊಳಿಸಬೇಕಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಸೊ ದಯಮಾಡಿ ಈ ಒಂದು ಕೂಟದಲ್ಲಿ ನೀವು ಭಾಗಿಯಾಗಬೇಕು. ನಿಮ್ಮ ಸ್ನೇಹಿತರು ಅಥವಾ ಸೇವಕರುಗಳಿದ್ರು ಕೂಡ ಎಲ್ಲರಿಗೂ ಕೂಡ ಆಹ್ವಾನ ಇದೆ, ಇದರಲ್ಲಿ ಬರ್ಬೋದು. ಸೊ ದಯಮಾಡಿ ನಿಮ್ಮ ಕುಟುಂಬಗಳ ಜೊತೆಗೆ ಬರಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಓಕೆ, ಶನಿವಾರ ಬೆಳಗ್ಗೆ 8 ಗಂಟೆ ಬೆಳಗ್ಗೆ 10 ಗಂಟೆಗೆ ನೀವು ಎಲ್ಲರೂ ಅಲ್ಲಿ ಹಾಜರಾಗಿರ್ಬೇಕು. ನಾನು ಇದರಲ್ಲಿ ಫ್ಲೈಯರ್ಸ್ ನಲ್ಲಿ 10:15 ಎಂಬುದಾಗಿ ಹಾಕಿದ್ದೇನೆ.
ಆದ್ರೆ ಸಾರ್ ಸ್ವಲ್ಪ ಬೇಗನೆ ಬರ್ತಾ ಇದ್ದಾರೆ, ಒಂದು 8 ಗಂಟೆಗೆಲ್ಲ ರೀಚ್ ಆಗ್ಬಿಡ್ತಾರೆ. ಸ್ವಲ್ಪ ರೆಸ್ಟ್ ಮಾಡಿ ಒಂದು 10 ಗಂಟೆಗೆಲ್ಲ ನಮಗೋಸ್ಕರವಾಗಿ ಸಿದ್ಧವಾಗಿ ಬರ್ತಾರೆ. ಸೊ ನೀವೆಲ್ಲ ಒಂದು 10 ಗಂಟೆಗೆ ಅಲ್ಲಿದ್ರೆ ಕರೆಕ್ಟ್ ಆಗಿ 10 ಗಂಟೆಗೆ ನಾವು 10-10:30 ಒಳಗಡೆ ಸ್ಟಾರ್ಟ್ ಮಾಡೋಣ. ಸೊ 2 ಆರಾಧನೆ ಗುಂಪುಗಳನ್ನು ಕೂಡ ಸಿದ್ಧ ಮಾಡ್ಕೊಡಿ. ಫಸ್ಟ್ ಪಿರಿಯ ನಾಯಕ್ ಮತ್ತೆ ಫಸ್ಟ್ ವಿಲ್ಸನ್, ಇನ್ನು ನಿಮ್ಮಲ್ಲಿ ಕೆಲವರು ಕೂಡ ಜಾಯ್ನ್ ಆಗ್ಬೋದು. ಒಂದು ಸೆಷನ್ ನಲ್ಲಿ ನೀವು ಆರಾಧನೆ ನಡೆಸಿದ್ರೆ ಇನ್ನೊಂದು ಸೆಷನ್ ಪಾಸ್ಟರ್ ರಾಜು ಅವರ ಸಭೆಯ ಮೂಲಕ ಯಾರು ಆಕಾಶ್ ಆಗ್ಲಿ, ವೀಣಾ ಅವರಾಗ್ಲಿ ಅಥವಾ ಈ ರೀತಿಯಾಗಿ ಅಂಬಿಕಾ, ನೀವೆಲ್ಲ ಒಂದು ಆರಾಧನೆಯ ಗುಂಪನ್ನಾಗಿ ಅದಕ್ಕೋಸ್ಕರವಾಗಿ ಸಿದ್ಧವಾಗಿ ಎಂಬುದನ್ನು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಸೊ ಇರುವಂತ ಈ ಒಂದು ಅವಕಾಶವನ್ನು ಉಪಯೋಗ ಮಾಡ್ಕೊಳ್ಳೋಣ. ಮತ್ತಿದು ಬೆಳಗಾಂ ಪಾಸ್ಟರ್ಸ್ಗೆ ನಿಮಗೆ ಲೈವ್ ಆಗಿ ನಾನು ಲಿಂಕ್ ಅನ್ನು ಕಳಿಸ್ತೇನೆ. ನಾನು ಜಾಯ್ನ್ ಆಗಿ ಮತ್ತು ಪ್ರಸಂಗಕ್ಕೆ ಮತ್ತು ಆರಾಧನೆ ಕೂಡ ನೀವು ಜಾಯ್ನ್ ಆಗಿ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ ಮುಗಿಸೋಣ. ಫಸ್ಟ್ ಸ್ಯಾಮ್ಸನ್ ಒಂದು ಪ್ರಾರ್ಥನೆ ಮಾಡ್ತಾರೆ ಪ್ಲೀಸ್. ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸಿರುವಂತಹ ಪರಲೋಕದ ತಂದೆಯಾದ ದೇವರೇ, ನನ್ನ ಪರಿಶುದ್ಧ ನಾಮಕ ಸ್ತೋತ್ರವಾಗಲಿ ಕರ್ತನೆ. ಸ್ವಾಮಿ, ಇವತ್ತಿನ ಬೆಳಗಿನ ಜಾವದಲ್ಲಿ ಕರ್ತನೆ ಪ್ರಿಯ ಒಂದು ಪತ್ರಿಕೆಯಲ್ಲಿ ಕರ್ತನೆ ನಿನ್ನ ದಾಸರ ಮುಖಾಂತರ ಅನೇಕ ವಿಷಯ ತಿಳಿಸಿಕೊಟ್ಟಿದ್ಯಪ್ಪ. ಯಾಜಕರ ಕುರಿತಾಗಿ ಹೌದಪ್ಪ, ಮೆಲ್ಕಿಜೆದೇಕನ ಕುರಿತಾಗಿ ಹೌದು ಸ್ವಾಮಿ, ಮತ್ತು ಅನೇಕರು ಒಂದು ಕರ್ತನೆ ಇದಕ್ಕಿಂತ ಮುಂಚೆ ಪೂರ್ವಿಕರು ಒಂದು ಕ್ರೈಸ್ತರು ಅಥವಾ ಯಹೂದ್ಯರು ಯಾವ ರೀತಿಯಾಗಿ ಅವರ ನೋವನ್ನು ಅನುಭವಿಸಿ ಅವರು ಸ್ಥಿರವಾಗಿ ನಿಂತುಕೊಂಡ್ರು ಎಂಬುದಾಗಿ, ಅವ್ರು ಹಿಂಸೆ ಪಟ್ಟರು ಎಂಬುದಾಗಿ ಅನೇಕ ಒಂದು ಹಿನ್ನೆಲೆಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ಸಲ್ಲಿಸ್ತೇವೆ ಸ್ವಾಮಿ. ಇವತ್ತು ಅಪ್ಪ ಅನೇಕ ಒಂದು ಕರ್ತನೆ ನಮಗೆ ತಿಳಿಯಪಡಿಸಿದಿರಿ ನಿನ್ನ ಪರಿಶುದ್ಧಾತ್ಮ ಮುಖಾಂತರ, ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸೋರಾಗಿದ್ದೇವೆ ಸ್ವಾಮಿ. ನಾವು ಕೇವಲ ಅವ್ರು ಕೇಳುವವರು ಆಗಿರದೆ ಅವುಗಳನ್ನು ತಿರುಗಿ ನಾವು ಮೆಲ್ಕು ಹಾಕಿ ನಮ್ಮ ಜೀವಿತಕ್ಕೆ ಅಳವಡಿಸಿ ನಮ್ಮ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿಕ್ಕೆ ನೀನು ಸಹಾಯ ಮಾಡಪ್ಪ. ಹಾಗೆ ದಾಸರಿಗಾಗಿ ಮತ್ತು ಅಯ್ಯವ್ರಿಗಾಗಿ ಸೇರಿ ಬಂದಿರುವಂತ ಎಲ್ಲ ದಾಸರಿಗಾಗಿ ಅಪ್ಪ ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ತಿರುಗಿ ನಾವು ಸೇರಿ ಬರುವಾಗ ನಮ್ಮ ಸಂಗಡಿಯನ್ನು ನಡೆಸು ಸ್ವಾಮಿ. ಎಲ್ಲ ಘನತೆ ಮಹಿಮೆ ನಿನಗೆ ಉಂಟಾಗ್ಲಿ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಬೇಡಿ ಬಂದಿದ್ದೇವೆ ತಂದೆ. ಆಮೆನ್. ಆಮೆನ್.